ಎಸ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನನ್ನ ಪುಣ್ಯ ಕೀರ್ತಿ ಅಂತ ಕರಿತೀವಿ. ಯಾಕೆಂದ್ರೆ ಅವನನ್ನ ಕೀರ್ತನೆ ಮಾತ್ರದಿಂದಲೇ, ಅಂದ್ರೆ ಅವನ ಹಾಡು ಹೇಳೋದ್ರಿಂದ, ಅವನ ನಾಮಸ್ಮರಣೆ ಮಾಡೋದ್ರಿಂದ, ಹಾಗೂ ಅವನನ್ನ ಸದಾ ನೆನಪಿಸ್ಕೊಳ್ಳೋದ್ರಿಂದಲೇ ನಮ್ಮ ಎಲ್ಲ ಪಾಪಗಳು ಕಳೀತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ಅಜಮಿಳ ಎಷ್ಟೆಲ್ಲ ತಪ್ಪು ಮಾಡಿದ್ರೂ ಸಹ ಭಕ್ತಿಯಿಂದ ಒಂದೇ ಒಂದು ಸಾರಿ ನಾರಾಯಣ ಅಂತ ಕರೆದ ತಕ್ಷಣ ಅವನ ಎಲ್ಲ ಪಾಪಗಳು ಕಳೀತು. ಅವನು ತಿಳಿಯದೆ ಹೇಳ್ದ ಅಂತಾನು ಹೇಳ್ತಾ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು 74ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುಮನಃ ಮನೋಜವಃ ಅಂತ ಹೇಳ್ತಾ ಹೋಗ್ತಾರೆ. ಮನೋಜವ ಅಂತ ಅಂದ್ರೆ ಎಲ್ಲಕ್ಕಿಂತ ವೇಗವಾಗಿ ಹೋಗೋ ವಸ್ತು ಯಾವ್ದಪ್ಪ ಅಂದ್ರೆ ಅದು ಮನಸ್ಸು. ಆದ್ರೆ ಭಗವಂತನ ವೇಗ ಏನಿದೆ ಅದು ಮನಸ್ಸಿಗಿಂತಲೂ ಮಿಗಿಲಾಗಿದೆ. ಅಂದ್ರೆ ಈಗ ನೋಡಿ, ಉದಾಹರಣೆ, ನಾವೀಗ ಫಾರಿನ್ ಅಲ್ಲೆಲ್ಲೋ ನನ್ ಮಕ್ಳಿದಾರೆ, ನಾನು ಹೋಗ್ಬೇಕು ಅಂದ ತಕ್ಷಣ ಆಗ್ಲೇ ಇಮ್ಮಿಡಿಯೇಟ್ ನನ್ ಮನ್ಸು ಆಗ್ಲೇ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಅದಕ್ಕಿಂತಲೂ ವೇಗವಾಗಿ ಭಗವಂತ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಆತ ಮನೋಜವಃ. ಇಂತಹ ಭಗವಂತನನ್ನ ತಲುಪಬೇಕಾದ್ರೆ ನಾವು ನಮ್ಮ ಅಹಂಕಾರವನ್ನ ಸಂಪೂರ್ಣವಾಗಿ ಕಳಚಿ ಆತನಲ್ಲಿ ಶರಣಾಗ್ಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಆತನನ್ನ ಮುಟ್ಟೋದಿಕ್ಕೆ ಸಾಧ್ಯ. ಯಾಕೆ ಅಂತ ಅಂದ್ರೆ, ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ನಮ್ಮ ಈ ಕರ್ಮೇಂದ್ರಿಯಗಳಲ್ಲಿ ಒಂದು ಕಾಲು ಅಲ್ವಾ, ಆ ಕಾಲಿನ ಸಹಾಯದಿಂದ ನಾವು ದೇವಸ್ಥಾನದವರೆಗೆ ಹೋಗಬಹುದು ಅಷ್ಟೇ. ಆದ್ರೆ ದೇವರನ್ನ ಹೋಗಿ ಮುಟ್ಟಬೇಕು ಅಂದ್ರೆ ಅದು ಮನಸ್ಸಿನಿಂದ ಮಾತ್ರ ಸಾಧ್ಯ. ನಮ್ಮ ಮನಸ್ಸು ಎಷ್ಟು ವೇಗ ಇದೆಯೋ ಅದಕ್ಕಿಂತಲೂ ಅತಿ ಹೆಚ್ಚು ವೇಗದಲ್ಲಿ ಭಗವಂತ ಇರೋದ್ರಿಂದ ನಾವು ನಮ್ಮ ಅಹಂಕಾರ ಅನ್ನೋದೇನಿದೆ ಅದನ್ನ ಸಂಪೂರ್ಣ ಕಳಚಿದಾಗ ಮಾತ್ರ ಭಗವಂತ ನಮಗೆ ದೊರಕ್ತಾ ಹೋಗ್ತಾನೆ. ಯಾಕೆಂದ್ರೆ ಭಗವಂತನನ್ನ ಮುಟ್ಟಬೇಕು ಅಂದ್ರೆ ನಾನು ಅಹಂಕಾರದಿಂದ ಎಂದೂ ಸಹ ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಧ್ರುವನ ಕಥೆಯನ್ನ ಕೇಳಿದೀವಿ. ಈಗ ನಾನು ಇಲ್ಲಿ ಧ್ರುವನ ಸಂಪೂರ್ಣ ಕಥೆಯನ್ನ ಹೇಳ್ತಾ ಇಲ್ಲ, ಆದ್ರೆ ಧ್ರುವ ತಪಸ್ಸಿಗೆ ಹೋಗ್ಬೇಕಾದ್ರೆ ಆತನ ತಾಯಿ ಹೇಳಿದ್ ಒಂದೇ ಮಾತು, ನೀನು ಯಾವುದೇ ರೀತಿಯಾದಂತಹ ಸಿಟ್ಟು, ಕೋಪ, ದ್ವೇಷ, ಅಹಂಕಾರವನ್ನ ಇಟ್ಕೊಂಡು ಹೋಗ್ಬೇಡ ಕಂದ. ಹಾಗಾಗಿ ಆ ಅಹಂಕಾರವನ್ನ ಕಳಚಿದ್ರೆ ನಾವು ಭಗವಂತನನ್ನ ನಿಜವಾಗಿಯೂ ಮುಟ್ಟಬಹುದು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ತೀರ್ಥಕರಹ ಅಂತ ಅಂದ್ರೆ ಭಗವಂತನ ಕಡೆಗೆ ಹೋಗಬೇಕಾದ್ರೆ ಹಂತ ಹಂತವಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಒಟ್ಟಿಗೆ ನಾವು 10th ಎಕ್ಸಾಮ್ ಬರೆಯಕ್ ಆಗಲ್ಲ ಅಲ್ವಾ, ಮೊದ್ಲೆಲ್ಲ ಕಲ್ತ್ಕೋಬೇಕು ಅಕ್ಷರಗಳನ್ನ. ಹಾಗೆ ಇಲ್ಲಿ ಭಗವಂತನನ್ನ ನಾವು ಹೋಗಬೇಕು ಅಂದ್ರೂ ಹಂತ ಹಂತವಾಗಿ ಹೋಗ್ಬೇಕು. ಮೊದಲು ನಮ್ಮ ಮನಸ್ಸು ಒಳ್ಳೆಯ ಕಡೆಗೆ ಹರಿಬೇಕು. ಮನಸ್ಸಿನಲ್ಲಿ ಬೇಡವಾದ ಪ್ರಾಪಂಚಿಕ ವಿಷಯವನ್ನ ತುಂಬಿಕೊಂಡ್ರೆ ನಾವು ಭಗವಂತನನ್ನ ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ಭಗವಂತನ ಹತ್ರ ಪ್ರಯಾಣಿಸೋದಿಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ಭಗವಂತ ದೇವಸ್ಥಾನ ಹಾಗೂ ಪುಣ್ಯ ತೀರ್ಥಗಳನ್ನ ಸೃಷ್ಟಿ ಮಾಡ್ದ ಅಂತಲೂ ಹೇಳ್ತಾರೆ. ಅಂದ್ರೆ ಆ ಹೇಗಪ್ಪ ಅಂತ ಅಂದ್ರೆ, ನಾವು ಭಗವಂತನನ್ನ ಸೇರ್ಬೇಕು ಅಂದ್ರೆ ಮೊದಲು ಸ್ಟೆಪ್ ಬೈ ಸ್ಟೆಪ್ ನಾವು ಬೈ ಫೋರ್ಸ್‌ಫುಲಿ ಆದ್ರೂನು ನಾವು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿರುವಂತಹ ತೀರ್ಥಗಳಲ್ಲಿ ಸ್ನಾನ ಮಾಡಿಸ್ಬೇಕು. ಯಾಕೆ ಅಂತ ಅಂದ್ರೆ ಹಂತ ಹಂತವಾಗಿ ನಾವು ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಈಗ 700 ಭಗವದ್ಗೀತೆಯ ಶ್ಲೋಕಗಳು ನಾವು ಎಷ್ಟೇ ಅರಿತರೂ ಸಹ ನಮ್ಮ ಮನಸ್ಸು ಈಗ್ಲೂ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೂ ಸಹ ಭಗವಂತನ ಸೃಷ್ಟಿನೇ, ನಮ್ಮ ಮನಸ್ಸು ಶುದ್ಧಗೊಳಿಸೋದಕ್ಕೆ. ಹಾಗಾಗಿ ಇಲ್ಲಿ ದೇವಸ್ಥಾನಗಳು ಹಾಗೂ ಪುಣ್ಯ ತೀರ್ಥಗಳನ್ನ ಸೃಷ್ಟಿ ಮಾಡ್ತಾನೆ. ಹಾಗೆ ಗಂಗೆ, ಕಾವೇರಿಯಂತಹ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಮನಸ್ಸಿನ ಕಲ್ಮಶ ಹೊರಟು ಹೋಗಿ ಮನಸ್ಸು ಭಗವಂತನೆಡೆಗೆ ಹರಿಯುತ್ತೆ.
ಶಾಸ್ತ್ರಗಳಲ್ಲೂ ಕೂಡ ತೀರ್ಥ ಅಂತ ಕರೀತಾರೆ. ಅಂದ್ರೆ ಶಾಸ್ತ್ರಗಳು ಸಹ ತೀರ್ಥ. ಏಕೆಂದ್ರೆ ಶಾಸ್ತ್ರಗಳನ್ನ ನಾವು ಓದಿದಾಗ ನಮ್ಮ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ. ಸ್ವಚ್ಛ ಮನಸ್ಸಿನಿಂದ ಓದಲು ಶಾಸ್ತ್ರಗಳ ನಿರ್ಮಾಣ ಕೂಡ ಭಗವಂತನೇ ಮಾಡಿದ್ದಾನೆ. ಅಂದ್ರೆ ಭಗವಂತನ ಸೃಷ್ಟಿ ಅದು. ಆದ್ದರಿಂದ ಮನಸ್ಸಿನ ವೇಗ ನಮಗೆ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಹೀಗೆ ಪವಿತ್ರ ತೀರ್ಥಗಳ ಹಾಗೂ ಶಾಸ್ತ್ರಗಳ ಸೃಷ್ಟಿ ಮಾಡಿದ ಭಗವಂತನನ್ನ ತೀರ್ಥಕರಹ ಅಂತ ಹೇಳ್ತೀವಿ. ಮೊದಲೆಲ್ಲ ನಾವು ಮನೆ ದೇವರಿಗೆ ವರ್ಷಕ್ಕೊಮ್ಮೆ ಆದ್ರೂ ಹೋಗ್ತಾ ಇದ್ವಿ ಎಲ್ಲರೂ. ಹೇಗ್ ಹೋಗ್ತಾ ಇದ್ವಿ? ನಮ್ಮ ಚೈಲ್ಡ್‌ಹುಡ್ ಜ್ಞಾಪಿಸ್ಕೊಳ್ಳಿ. ಇವಾಗಿಂದ ಜ್ಞಾಪಿಸ್ಕೋಬೇಡಿ. ಚೈಲ್ಡ್‌ಹುಡ್ ಜ್ಞಾಪಿಸ್ಕೊಳ್ಳಿ. ಅಪ್ಪ, ಅಮ್ಮ, ಅಜ್ಜಿ ಸಂಪೂರ್ಣ ಪರಿವಾರ ಜೊತೆಗೆ ಹೋಗ್ತಾ ಇತ್ತು. ಹೋಗಿದ್ ತಕ್ಷಣ ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ಲಿಲ್ಲ. ಅಲ್ಲಿ ಯಾವ ನದಿ ಹರಿಯುತ್ತೋ ಆ ನದಿಯಲ್ಲಿ ಮೊದಲು ನಾವು ಸ್ನಾನ ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ನನ್ನ ಮನಸ್ಸು ಶುದ್ಧವಾಗ್ಲಿ. ಅಂದ್ರೆ ಅಲ್ಲಿ ಸ್ನಾನ ಕೇವಲ ಮೈಗಾಗ್ತಾ ಇರ್ಲಿಲ್ಲ. ಭಗವಂತ ನಾನು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದೀನೋ ಏನೋ ತಂದೆ, ದಯವಿಟ್ಟು ಮೊದಲು ಇದನ್ನೆಲ್ಲ ನೀನು ಕ್ಷಮಿಸು. ಆಮೇಲೆ ಯೂಶಲಿ ಹೊಸ ಬಟ್ಟೆ ಅಥವಾ ಶುಭ್ರ ಬಟ್ಟೆಯನ್ನ ಧರಿಸಿ ನಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾಕೆಂದ್ರೆ ದೇವರನ್ನ ನಾವು ಮೊದಲು ನೋಡಬೇಕು ಅಂತ ಅಂದ್ರೆ ನನ್ನ ಮನಸ್ಸು ಶುದ್ಧವಾಗಿರ್ಬೇಕು. ಅದರ ಪ್ರತೀಕ ಆ ತೀರ್ಥಗಳಲ್ಲಿ ಸ್ನಾನ ಮಾಡೋದು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಆ ಬಾಟಲಿ ಅಂದ್ರೆ ನನ್ನ ದೇಹನ ಒಂದು ಬಾಟ್ಲಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಕೊಚ್ಚೆ ಹಾಕ್ಬಿಟ್ಟು ಅದನ್ನ ಲಿಡ್ ಹಾಕ್ಬಿಟ್ಟು ನಾವು ಕೇವಲ ನಮ್ಮ ದೇಹವನ್ನ ಮಾತ್ರ ನಾವು ನದಿಯಲ್ಲಿ ಮುಳುಗಿಸ್ತಾ ಇದ್ದೀವಿ. ವಿ ಶುಡ್ ನಾಟ್ ಡೂ ಲೈಕ್ ದಟ್. ಮೊದಲು ನಮ್ಮ ಆತ್ಮ ಶುದ್ಧಿ ಆಗ್ಬೇಕು. ಆ ನದಿಯಲ್ಲಿ 3 ಸಾರಿ ಮುಳುಗ್ ಹಾಕ್ಲಿಕ್ಕೆ ಹೇಳ್ತಾ ಇದ್ರು. ಯಾಕೆ ಅಂದ್ರೆ ಆದಿ ಭೌತಿಕ, ಆದಿ ಜೈವಿಕ ಮತ್ತು ಆಧ್ಯಾತ್ಮಿಕ ಅಂತ. ಮೊದ್ಲು ನಾನ್ ಯಾವ್ಯಾವ ಕಡೆಯಿಂದ ತಪ್ಪು ಮಾಡಿದ್ದೋ ಎಲ್ಲಾ ಪಾಪಗಳು ಕಳೆದು ಹೋಗ್ಲಿ. ಹಂಗಂತ ತಪ್ಪು ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಂತ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪರಿಶುದ್ಧವಾಗಿ ಹೋಗ್ಬೇಕು ಅನ್ನೋದು ಇದರ ಪ್ರತೀಕ ಆಗಿರ್ತಿತ್ತು. ಇನ್ನು ವಸುರೇತ ಅಂತ ತೆಗೆದುಕೊಂಡ್ರೆ, ವಸುಗಳು ಅಂದ್ರೆ ದೇವತೆಗಳು. ಎಲ್ಲಾ ದೇವತೆಗಳ ಸೃಷ್ಟಿಗೆ ಕಾರಣ ಪುರುಷನಾದ ಭಗವಂತನನ್ನ ವಸುರೇತ ಅಂತ ಹೇಳ್ತೀವಿ. ಹೇಳ್ತಾರಲ್ಲ, ನೀನು ಮಳೆ ನೀರು ಎಲ್ಲೇ ಪ್ರಪಂಚದಲ್ಲಿ ಬಿದ್ರೂ ಸಹ ಅದು ಹೋಗಿ ಸಾಗರಕ್ಕೆ ಸೇರೋ ಹಾಗೆ ನಾವು ಯಾವ ದೇವರಿಗೆ ನಮಸ್ಕರಿಸಿದರೂ ಸಹ ಅದು ಕೇಶವನಿಗೆ ಹೋಗಿ ಸೇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಕೇಶವನಿಗೆ ಯಾಕೆ ನಮಸ್ಕಾರ ಮಾಡ್ತೀವಪ್ಪ ಅಂತ ನೋಡೋದಾದ್ರೆ, ಎಲ್ಲಾ ದೇವತೆಗಳ ಕಾರಣ ಪುರುಷ ಭಗವಂತ. ಅವನಿದ್ರೇನೆ ಎಲ್ರು. ಅವನಿಲ್ಲ ಅಂತಂದ್ರೆ ಯಾರೂ ಇಲ್ಲ. ಏಕೆ ಅಂತಂದ್ರೆ ಯಾರೂ ಇಲ್ಲದೆ ಇದ್ದಾಗ ಆತ ಈ ವಿಶ್ವವನ್ನ, ಈ ಭೂಮಿಯನ್ನ ಆತ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಆತ ವಸುರೇತ. ಇನ್ನು ವಸುಪ್ರದಃ ಅಂತ ತೆಗೆದುಕೊಂಡ್ರೆ ಮೋಕ್ಷವನ್ನ ಮೋಕ್ಷ ಅಂತ ಅನ್ನುವ ಸಿಹಿಯ ಪನ್ನೀರನ್ನ ನಮಗೆ ದಾರೆ ಎರೆಯುವ ಭಗವಂತ. ನಾವು ದಾರಿ ತಪ್ಪಿದಾಗ ಎಲ್ಲವನ್ನ ಕಸಿದುಕೊಳ್ತಾನೆ. ಯಾಕೆ ಅಂತ ಅಂದ್ರೆ ದೇವರ ಸಾಮ್ರಾಜ್ಯದಲ್ಲಿ ತಪ್ಪಿಗೆ ಸಜೆ ತಪ್ಪಿದ್ದಲ್ಲ. ಹಾಗಿದ್ರೆ ದೇವರ ಸಾಮ್ರಾಜ್ಯದಲ್ಲಿ ತಪ್ಪಿಗೆ ಸಜ್ಜೆ ತಪ್ಪಿದ್ದಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಮತ್ತೆ ಯಾಕೆ ಭಗವಂತನಿಗೆ ಶರಣಾಗ್ಬೇಕು? ಯಾಕೆ ಭಗವಂತನಿಗೆ ಶರಣಾಗ್ಬೇಕಪ್ಪ ಅಂತ ಅಂದ್ರೆ, ನಾವು ಮಾಡದೇ ಇದ್ದಂತಹ ಹಲವಾರು ತಪ್ಪುಗಳಿಗೂ ಸಹ ನಮಗೆ ಶಿಕ್ಷೆ ಇದಿರುತ್ತೆ. ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ನಾವು ಸಂಪೂರ್ಣ ಭಗವಂತನಿಗೆ ಶರಣಾದಾಗ, ಎಲ್ಲವುದನ್ನ ಕಾಯ, ವಾಚ, ಮನಸ ಭಗವಂತನಿಗೆ ಸಮರ್ಪಿಸಿದಾಗ ನಮ್ಮಲ್ಲಿ ಹೇಳ್ತಾರಲ್ಲ, ಕೊಡ್ಲಿಲ್ ಹೋಗೋದು ಹುಲ್ಲಲ್ಲಿ ಹೋಯ್ತು ಅಂತ. ಆತರ ಅಂದ್ರೆ ತುಂಬಾ ದೊಡ್ಡಕ್ಕೆ ನಮಗೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೂ ಸ್ವಲ್ಪ ಆ ಶಿಕ್ಷೆಯ ಪ್ರಮಾಣ ಏನಾಗಬಹುದು? ಕಮ್ಮಿ ಆಗಬಹುದು. ಆದ್ರೆ ನಾವು ಕೇಳ್ಬೇಕಾದ್ರೆ ಮನಸ್ಫೂರ್ತಿಯಾಗಿ ನಾವು ಕೇಳ್ಬೇಕಾಗುತ್ತೆ. ಹಾಗಾಗಿ ಆತ ವಸುಪ್ರದ. ಇನ್ನು ನೆಕ್ಸ್ಟ್ ನಾಮನೂ ಸಹ ವಸುಪ್ರದ ಅಂತಾನೆ ಬರುತ್ತೆ. ಇದು ಈ ನಾಮದ ಈ ಶ್ಲೋಕದ ವಿಶೇಷ ಅಂತಾನೆ ಹೇಳ್ಬಹುದು. ಆದ್ರೆ ಇಲ್ಲಿ ವಸುಪ್ರದ ಅಂತ ಅಂದ್ರೆ ಒಂದೇ ಕಡೆ 2 ಸಾರಿ ಬಂದಿದೆ ಈ ನಾಮ. ಇಲ್ಲಿ ವಸುಪ್ರದ ಅಂದ್ರೆ ವ ಪ್ಲಸ್ ಸು ಪ್ಲಸ್ ಪ್ರದ. ವ ಅಂದ್ರೆ ಜ್ಞಾನ, ಸು ಅಂದ್ರೆ ಸುಖ ಅಥವಾ ಆನಂದ. ಆದ್ದರಿಂದ ನಮ್ಮೊಳಗಿನ ಅರಿವಿನ ಆನಂದವನ್ನ ಅರಳಿಸುವ ಭಗವಂತ ವಸುಪ್ರದ. ಒಮ್ಮೆ ನಮ್ಮ ಅಂತರಂಗದ ಅರಿವು ತೆರೆದುಕೊಂಡಾಗ ಹೊರಗಿನ ಯಾವ ಆ
ಸಲಕರಣೆಯು ನಮಗೆ ಸುಖ ಕೊಡೋದಕ್ಕೆ ಬೇಡವೇ ಬೇಡ ಅಲ್ವಾ? ಯಾಕೆ ಅಂತ ಅಂದ್ರೆ ಭಗವಂತ ನಮ್ಮ ಅಂತರಾತ್ಮದಲ್ಲಿ ಕುಳಿತು ನಮಗೆ ಆ ಆನಂದ ಅನ್ನುವಂತಹ ಸಿಹಿಯ ಪನ್ನೀರನ್ನ ಕೊಡ್ತಾ ಹೋಗ್ತಾನೆ. ಹಾಗೂ ಯಾವುದೇ ನೆರವು ಸಹ ಬೇಡ, ಯಾವುದೇ ಪುಸ್ತಕವೂ ಬೇಡ, ಯಾವ ಓದು ಬೇಡ. ಮನಸ್ಸಿನ ಈ ಸ್ಥಿತಿಗೆ ನಮಗೆ ಆಧ್ಯಾತ್ಮಿಕದ ಆ ಆ ಮೇಲೆ ಅಧಿಕಾರ ಬರ್ತಾ ಹೋಗತ್ತೆ. ಇದು ನಮ್ಮ ಹೃದಯದ ಮಾತಾಡುವ ಅದ್ಭುತ ಸ್ಥಿತಿ ಅಂತಲೂ ಸಹ ಹೇಳ್ತಾರೆ. ಇಂತಹ ಸ್ಥಿತಿಯಲ್ಲಿ ನಮಗೆ ಆಧ್ಯಾತ್ಮಿಕದ ಬಗ್ಗೆ ಬರೆಯುವ ಅಥವಾ ಮಾತನಾಡುವ ಶಕ್ತಿ ಬರ್ತಾ ಹೋಗುತ್ತೆ. ಹೀಗೆ ನ್- ನಮ್ಮ ಹೃದಯದಿಂದ ಅರಿವು, ಆನಂದ ಚಿಮ್ಮುವ ಸ್ಥಿತಿಯನ್ನ ಕೊಡುವ ಭಗವಂತನನ್ನ ವಸುಪ್ರದ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಯಾವ ರೀತಿ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತಾ ಹೋಗ್ಬೇಕಪ್ಪ ಅಂತ ಅಂದ್ರೆ, ಭಗವಂತ ನನಗೆ ಹೊರಗಿನ ಯಾವ ವಿಷಯಗಳು ಸಹ ನನಗೆ ಆನಂದ ಕೊಡೋದು ಬೇಡ, ಕೇವಲ ನಿನ್ನ ನಾಮಸ್ಮರಣೆಯಿಂದ ನಾನು ಸಂತೋಷವಾಗಿ ಇರಬೇಕು. ಈ ರೀತಿ. ಅದೇ ರೀತಿ ನಾವು ನೆನ್ನೆ ತಾನೇ ಉದಾಹರಣೆಯನ್ನ ತಗೊಂಡ್ವಿ, ಆಮೆಯ ಉದಾಹರಣೆ. ನಮ್ಮ ಪಂಚೇಂದ್ರಿಯಗಳು ಹೇಗಿರ್ಬೇಕು ಅಂದ್ರೆ, ಭಗವಂತನ ಹತ್ರ ಕರ್ಕೊಂಡು ಹೋಗ್ತಿಲ್ಲ ಅಂದ ತಕ್ಷಣ ಆ 5 ಇಂದ್ರಿಯಗಳು ಸಹ ಆಮೆ ಹೇಗೆ ಒಳಗಡೆ ಎಳ್ಕೊಂಡ್ಬಿಡುತ್ತೋ ಆ ರೀತಿ ನಾವು ನಮ್ಮ ಇಂದ್ರಿಯಗಳನ್ನ ಎಳ್ಕೊಳ್ಳುವಂತಹ ಸಾಮರ್ಥ್ಯ ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗೂ ಆ ಒಳಗಿನ ಆನಂದ ಯಾವಾಗ ಚಿಮ್ತಾ ಹೋಗುತ್ತೆ, ನಮಗೆ ಹೊರಗಡೆ ಯಾರು ಏನಂದ್ರು ನಮ್ಗೆ ಏನು ಅನ್ಸೋದಿಲ್ಲ. ಯಾಕಂದ್ರೆ ಭಗವಂತನಿಗೆ ಗೊತ್ತು ಬಿಡು, ಅವನು ಹಿ ವಿಲ್ ಟೇಕ್ ಕೇರ್ ಆಫ್ ಮೀ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮಂ ವಹಾಮ್ಯಹಂ ಅನ್ನುವ ಸ್ಥಿತಿಗೆ ನಾವು ಹೋಗ್ತಾ ಹೋಗ್ತೀವಿ. ಇನ್ನು ಆ ಮುಂದಿನ ನಾಮ ವಾಸುದೇವ ಅಂತ. ವಾಸುದೇವ ಅಂತಂದ್ರೆ ವಾಸು ಪ್ಲಸ್ ದೇವ, ವಾಸುದೇವ. ಭಗವಂತ ವಾಸು ಅಂದ್ರೆ ತನ್ನನ್ನ ತಾನು ಬಚ್ಚಿಟ್ಟುಕೊಂಡವ. ಯಾವಾಗ ನಾವು ಈ 15 ಬೇಲಿಗಳನ್ನ ದಾಟಿ ಸಮಾಧಿ ಸ್ಥಿತಿಗೆ ನಾವು ತಲುಪ್ತಾ ಹೋಗ್ತೀವಿ, ಆಗ 16 ಜೀವ ಸ್ವರೂಪವನ್ನ ನಾವು ಕಾಣ್ತೀವಿ. ಆಗ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. ಈ ಸ್ಥಿತಿಯಲ್ಲಿ ಮುಚ್ಚಿಕೊಂಡ ಭಗವಂತ ದೇವನಾಗಿ ತೆರೆದುಕೊಳ್ತಾ ಹೋಗ್ತಾನೆ. ಹಾಗೂ ದೇವರನ್ನ ಕಾಣಬೇಕಾದ್ರೆ ಮೊದಲು ನಮ್ಮನ್ನ ನಾವು ಕಾಣಬೇಕು. ನಮ್ಮ ಅರಿವೇ ನಮಗಿಲ್ಲದೆ ನಾವು ಭಗವಂತನನ್ನ ಕಾಣೋದಿಕ್ಕೆ ಅಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಜೀವ ಸ್ವರೂಪವನ್ನ ಕಂಡಾಗ ಅದರೊಳಗಿನಿಂದ ಸಾಕ್ಷಾತ್ಕಾರ ಆಗುವಂತಹ ಭಗವಂತನನ್ನ ನಾವಿಲ್ಲಿ ದೇವ ಅಂತ ಹೇಳ್ತೀವಿ. ನಾವು ನಮ್ಮ ಪಂಚ ಕೋಶಗಳು ಅಂತ ಹೇಳ್ತಾರೆ. ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ. ಇದು ಈ ಆ ಪಂಚಕೋಶಗಳ ಪರದೆಯಲ್ಲಿದ್ದಾಗ ವಾಸುವಾಗಿ ಅಂದ್ರೆ ಪರದೆಯಿಂದಾಚೆಗೆ ಬಂದು ಜೀವ ಸ್ವರೂಪವನ್ನ ಕಂಡಾಗ ದೇವನಾಗಿ ದರ್ಶನ ಕೊಡುವ ಭಗವಂತ ವಾಸುದೇವ. ನಾವು ಭಗವದ್ಗೀತೆಯ ಆಧಾರವನ್ನ ತೆಗೆದುಕೊಂಡಾಗ್ಲೂ ಅಷ್ಟೆ, ಭಗವಂತ ಹೇಳ್ತಾ ಹೋಗ್ತಾನೆ, ಮೊದಲು ನೀನು ಧ್ಯಾನಕ್ಕೆ ಕುಳಿತುಕೋ. ಆ ಧ್ಯಾನದ ಕೂರುವಂತಹ ಸ್ಥಳ ಹೇಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾನೆ. ಹಾಗೂ ನಾವು ಆ ಧ್ಯಾನದ ಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು, ಕೇವಲ ಪ್ರಾಣಾಯಾಮ ಅಷ್ಟೇ ಅಲ್ಲ, ಅಂದ್ರೆ ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ಅಷ್ಟೇ ಅಲ್ಲ. ಒಂದು ಬೆಣ್ಣೆಯ ಕಡ್ಗೋಲು, ನಾವು ನೆನ್ಪಿದೆ ಅಂತ ಅನ್ಕೊಳ್ತೀನಿ. ಒಂದು ಬೆಣ್ಣೆ ಕಡಿವಾಗ ಹೇಗೆ ಮಡಿಕೆಯ ಒಳಗೆ ಮೊಸರು ಹಾಕಿ ಅದಕ್ಕೆ ಒಂದು ಕಡ್ಗೋಲನ್ನ ಹಾಕಿ ಹಗ್ಗದಲ್ಲಿ ಹೇಗೆ ಹಳೆಯ ಕಾಲದಲ್ಲಿ ಕಡಿತಾ ಇದ್ರೋ, ಅದು ಉಲ್ಟಾ ಮಾಡಿದಾಗ್ಲೇ ನಾವು ಧ್ಯಾನ ಸ್ಥಿತಿಗೆ ಹೋಗೋದು. ದಟ್ ಮೀನ್ಸ್ ನಾವು ನೆಟ್ಟಗೆ ಫಸ್ಟ್ ಕೂರ್ಬೇಕು, ಅದು ಸುಷುಮ್ನ ನಾಡಿ ಹಾಗೂ ಆ ಮಡಿಕೆಯೇ ನಮ್ಮ ತಲೆ. ಅಲ್ಲಿ ಏನಾಗ್ಬೇಕು, ಚಿಂತನ ಮಂಥನ ಆಗ್ಬೇಕು. ಯಾವ ರೀತಿಯಲ್ಲಿ ಉಸಿರು ತೆಗೆದುಕೊಳ್ಳುವ ಮೂಲಕ, ಉಸಿರು ಬಿಡುವುದರ ಮೂಲಕ. ಅದಕ್ಕೋಸ್ಕರ ಧ್ಯಾನದಲ್ಲಿ ಹೇಳ್ತಾ ಹೋಗ್ತಾರೆ, ನೀವು ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಆ ರೀತಿ ಬೆಣ್ಣೆ ಕಡ್ದಾಗ ಏನಾಗ್ತಾ ಹೋಗುತ್ತೆ, ಚಿಂತನ ಮಂಥನ ಆದಾಗ ಅಲ್ಲಿ ಬೆಣ್ಣೆ ಉತ್ಪತ್ತಿ ಆಗುತ್ತೆ. ಇಲ್ಲ, ಭಗವಂತನೇ ಇಲ್ಲ ಅಂತ ನನ್ನ ಹೃದಯ ಬೆಣ್ಣೆಯ ಹಾಗೆ ಮೃದು ಆಗ್ತಾ ಹೋಗುತ್ತೆ. ಆ ಬೆಣ್ಣೆಯನ್ನ ಕದಿಯೋದಕ್ಕೆ ಶ್ರೀ ಕೃಷ್ಣ ಬರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ಆ 15 ಬೇಲಿಗಳ ಆಚೆ ಭಗವಂತ ಇರ್ತಾನೆ, ನಾವ್ ಈ ಕಡೆ ಇರ್ತೀವಿ. ಆ 15 ಬೇಲಿಗಳನ್ನ ದಾಟಿ ಭಗವಂತನನ್ನ ನಾನು ಕಂಡಾಗ ಮಾತ್ರ ಭಗವಂತ ವಾಸುದೇವನಿರ್ತಾನೆ. ಅದಕ್ಕೆ ಇಲ್ಲಿ ಹೇಳುದು, ಪರದೆಯಿಂದ ಆಚೆ
ಜೀವ ಸ್ವರೂಪ ಕಂಡಾಗ ದೇವನಾಗಿ ಆತ ನಮಗೆ ದರ್ಶನವನ್ನ ಕೊಡ್ತಾ ಹೋಗ್ತಾನೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಎಸ್, ಹಿ ಈಸ್ ಎವ್ರಿಥಿಂಗ್, ನಾನೇನು ಅಲ್ಲ, ನಾಹಂ ಕರ್ತ ಹರಿಕರ್ತ ಅಂತ. ಇನ್ನು 700ನೆಯ ನಾಮವಾಗಿ ವಸುಹು ಅಂತ ಪದ ಬರ್ತಾ ಹೋಗುತ್ತೆ. ಭಗವಂತ ಸರ್ವೋತ್ಕೃಷ್ಟವಾದ ಜ್ಞಾನದ ಸ್ವರೂಪ. ಭಗವಂತ ನಮಗಿರುವ ಆನಂದ ಒಂದು ಸೂಕ್ಷ್ಮ ಬಿಂದು, ಹಾಗೂ ಅದು ದುಃಖದ ಜೊತೆಗಿರುವ ಆನಂದ. ಹಾಗಾಗಿ ಭಗವಂತನ ಅನ್ನೋದು ದುಃಖದ ಸ್ಪರ್ಶವಿಲ್ಲದ ಆನಂದ. ಎಂದೂ ಸಹ ಅದು ನಮಗೆ ದುಃಖದ ಸ್ಪರ್ಶದ ಅರಿವೇ ಇರದ ಹಾಗೆ ಮಾಡ್ತಾ ಹೋಗುತ್ತೆ, ಹಾಗೂ ಅನಂತ ಜ್ಞಾನಾನಂದ ಸ್ವರೂಪವನ್ನ ಕೊಡ್ತಾ ಹೋಗುತ್ತೆ. ಬಿಕಾಸ್ ವೆನ್ ವಿ ಸರೆಂಡರ್ ಟು ಹಿಮ್, ಆಗ ನಮಗೆ ಸಿಗೋ ಆನಂದ. ಈಗ ನೋಡಿ, ಯಾರಾದ್ರೂ ನಮಗೆ ಮೋಸ ಮಾಡ್ಬೋದು. ಇತ್ತೀಚೆಗಂತೂ ನಾವು ಹಲವಾರು ವಿಚಿತ್ರ ಘಟನೆಗಳನ್ನ ಕೇಳ್ತಾ ಇದ್ದೀವಿ. ಗಂಡ ಹೆಂಡತಿಯನ್ನ ಕೊಲ್ಲೋದು, ಹೆಂಡತಿ ಗಂಡನನ್ನ ಕೊಲ್ಲೋದು ಅಲ್ವಾ? ಮದ್ವೆ ಮಾಡೋದಿಕ್ಕೂ ಭಯ ಆಗತ್ತೆ. ಲವ್ ಮ್ಯಾರೇಜ್ ಆಗ್ಲಿ, ಅರೇಂಜ್ ಮ್ಯಾರೇಜ್ ಆಗ್ಲಿ, ಎಲ್ರು ಹೆಂಗೆ ನಾವು ಸಾವಿನ ಸುದ್ದಿಗಳನ್ನ ಕೇಳ್ತಾ ಇದೀವಿ. ಕೊನೆಗೆ ತೀರಾ ಎಂತಹ ಕಠೋರ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಅಂದ್ರೆ, ಒಬ್ಬ ತಾಯಿಯೂ ಸಹ ಮಗಳನ್ನ ಕೊಲ್ಲುವಂತಹ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದೀವಿ, ಉದಾಹರಣೆಯಾಗಿ, ಅಲ್ವಾ? ಅಂದ್ರೆ ಇಲ್ಲಿ ನಾವು ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು ನಮಗ್ ಗೊತ್ತಾಗ್ತಾ ಇಲ್ಲ. ಒಂದು ಪುಟ್ಟ ಮಗು ತಾಯಿಯನ್ನ ನಂಬಿಕೊಂಡು ಹೋಗುತ್ತೆ, ಆ ತಾಯಿಯೇ ಅವಳನ್ನ ಕೊಲ್ತಾಳೆ ಅಂತ ಅಂದಾಗ ಆ ಮಗು ಯಾರನ್ನ ನಂಬೇಕು, ಅಲ್ವಾ? ಆದ್ರೆ ಇಲ್ಲಿ ನಾವು ಯಾರನ್ನ ನಂಬಿದರೂ ದುಃಖ ಕಟ್ಟಿಟ್ಟ ಬುತ್ತಿ. ಆದ್ರೆ ಭಗವಂತನನ್ನ ನಂಬಿದಾಗ ಅವನು ಯಾವುದೇ ಕಾರಣಕ್ಕೂ ದುಃಖ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಹೇಳಕ್ ಸಾಧ್ಯನಾ ಭಗವಂತನಿಂದನೇ ಮೋಸ ಆಯ್ತು ಕಣ್ರಿ ಅಂತ? ಅವನ್ ಪಾಪ ಎಲ್ಲೂ ಯಾರಿಗೂ ಮೋಸ ಮಾಡಲ್ಲ, ಇನ್ನು ನಮಗೆ ಹೆಲ್ಪ್ ಮಾಡ್ಬಿಟ್ಟು ಹೋಗ್ತಾನ. ಹಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ಯಾಕೆ ಅಂತ ಅಂದ್ರೆ ಅವನು ನಮ್ಮ ಜೊತೆ ಇದ್ದಾಗ ನಮಗೆ ಯಾವುದೇ ಕಾರಣಕ್ಕೂ ಸಹ ದುಃಖದ ಸ್ಪರ್ಶ ಇರೋದಿಕ್ಕೆ ಸಾಧ್ಯ ಇಲ್ಲ. ಯಾರು ಧ್ಯಾನ ಮಾಡಿ ನನಗ್ ಮೋಸ ಆಯ್ತು ಅನ್ನೋರಿದಾರ? ದೇವಸ್ಥಾನಕ್ಕೆ ದೇವರನ್ನ ದರ್ಶನ ಮಾಡಿ ಮೋಸ ಆಯ್ತು ಅನ್ನೋರಿದಾರ? ಇಲ್ಲ. ಯಾಕೆ ಅಂತ ಅಂದ್ರೆ ಭಗವಂತ ಅನ್ನುವಂತಹ ನಾಮವೇ ಹಾಗೆ ನಮಗೆ ಆನಂದದ ಪನ್ನೀರನ್ನ ಕೊಡ್ತಾ ಹೋಗ್ತಾನೆ. ನಾವ್ ಯಾರ ಹತ್ರ ಹೇಳ್ಕೊಂಡ್ರು ಅವ್ರು ಇನ್ಯಾರ ಹತ್ರನೋ ಹೇಳ್ಬಿಡ್ಬಹುದೇನೋ, ಆದ್ರೆ ಭಗವಂತನ ಹತ್ರ ಹೇಳ್ಕೊಂಡಿದ್ದೆ ಯಾರ ಹತ್ರ ಅವನು ಹೇಳಿದಾನ? ಇಲ್ಲ ಅಲ್ವಾ? ಸೊ ಇದೆಲ್ಲ ಉದಾಹರಣೆಗಳು. ಹಾಗಾಗಿ ಜ್ಞಾನಾನಂದ ಸ್ವರೂಪ ಭಗವಂತನನ್ನ ನಾವಿಲ್ಲಿ ವಸುಹು ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಸುಮನ ಅಂತ ತೆಗೆದುಕೊಂಡ್ರೆ, ಜ್ಞಾನಾನಂದ ಸ್ವರೂಪವುಳ್ಳ ಮನಸ್ಸುಳ್ಳಂತಹ ಭಗವಂತ ವಸುಮನ. ಅವನ ಶರೀರ ಮಾತ್ರ ಜ್ಞಾನಾನಂದಮಯ ಅಲ್ಲ, ಅವನ ಮನಸ್ಸೂ ಸಹ ಜ್ಞಾನಾನಂದಮಯವಾಗಿದೆ. ಹಾಗಾಗಿಯೇ ಅವನು ಯಾವಾಗಿಯೂ ಸಹ ಪ್ರಜ್ವಲಿಸ್ತಾ ಇರ್ತಾನೆ. ಅವನು ಬೆಳಕಿನ ಮೂಲ ಯಾಕಾಗಿದ್ದಾನೆ? ನಮ್ಮೆಲ್ಲರಿಗೂ ಗೊತ್ತು, ಬೆಳಕಿನ ಮೂಲ ಅವನು. ಅವನ ಮನಸ್ಸು ಸಹ ಜ್ಞಾನಾನಂದ ಸ್ವರೂಪದಲ್ಲಿದೆ. ಹಾಗಾಗಿ ಆತ ವಸುಮನ. ಇನ್ನು ಹವಿಹಿ ಅಂತ ತೆಗೆದುಕೊಂಡ್ರೆ, ಹವನ ಅಂದ್ರೆ ಆಹುತಿ. ಯಾರಿಗೋಸ್ಕರ ನಾವು ಆಹುತಿಯನ್ನು ಕೊಡುತ್ತೇವೋ ಆತ ಹವಿಹಿ. ನಾವು 2 ರೀತಿಯ ಕಾರ್ಯವನ್ನ ನಿರ್ವಹಿಸ್ತೀವಿ. ನಮ್ಮ ಮನಸ್ಸನ್ನ ಕ್ರಿಯೆಯಲ್ಲಿ ತೊಡಗಿಸೋದು, ಅದು ಧ್ಯಾನ. ದೈಹಿಕ ಇಂದ್ರಿಯಗಳನ್ನ ಕ್ರಿಯೆಯಲ್ಲಿ ತೊಡಗಿಸೋದು, ಅದು ನಮ್ಮ ಕರ್ಮ. ಅಂದ್ರೆ ನಾವು ನಮ್ಮ ಕರ್ಮದಿಂದಲೂ ಸಹ ಭಗವಂತನನ್ನ ಮುಟ್ಟಬಹುದು, ಹಾಗೂ ನಾವು ಧ್ಯಾನದಿಂದಲೂ ಸಹ ಭಗವಂತನನ್ನ ಮುಟ್ಟಬಹುದು. ನಾವು ನಮ್ಮ ಮನಸ್ಸನ್ನು ಹಾಗೂ ಕರ್ಮವನ್ನ ಭಗವಂತನ ಹತ್ರ ನಾವು ಹರಸ್ಬೇಕಾಗತ್ತೆ. ಅದು ನಿಜವಾದ ಹವನ. ನಮ್ಮ ಮನಸ್ಸು ಭಗವಂತನನ್ನ ನೆನೆದಲ್ಲಿ ಭಗವಂತನ ನಾಮದ ಗುಣ ಸಂಧಾನವನ್ನ ನಾವೇನ್ ಮಾಡ್ಬೇಕಾಗತ್ತೆ, ಆ ನಮ್ಮ ಮೈನ ನಾವು ಮರಿತಾ ಹೋಗ್ತೀವಿ. ಹಾಗೆ ನಮ್ಮ ಮನಸ್ಸು ಭಗವಂತನನ್ನ ಸದಾ ನೆನೀತಾ ಇರಬೇಕು. ನಮ್ಮ ಸಮಸ್ತ ಇಂದ್ರಿಯಗಳು ಸಹ ಭಗವಂತನ ಅಪರ್ಣ ರೂಪವಾದ ಕರ್ಮದಲ್ಲಿ ನಾವು ತೊಡಗ್ತಾ ಹೋಗ್ಬೇಕು. ಆಗ ಭಗವಂತ ಹವಿಯಾಗಿ ನಮ್ಮ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಆತ ಬರೀ ಹೇಳೋದಷ್ಟೇ ಅಲ್ಲ, ಆತ ಮಾಡಿದ್ದಾನೆ. ಈಗ ಕೃಷ್ಣಾವತಾರ ಇರ್ಬೋದು, ರಾಮಾವತಾರ ಇರ್ಬೋದು, ಇದು ನೋಡಿದಾಗ ನಾವು ಹೇಗ್ ನಡ್ಕೋಬೇಕು,
ನಾವು ಹೇಗಿದ್ದರೆ ನಮ್ಗದು ಒಳಿತಾಗುತ್ತೆ ಅಂತಲೂ ಸಹ ಆತನೇ ತೋರಿಸ್ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತನನ್ನ ಹವಿಹಿ ಅಂತ ಹೇಳ್ತೀವಿ. ನಮ್ಮ ಕರ್ಮನ ಮತ್ತೆ ನಮ್ಮ ಮನಸ್ಸನ್ನ ಎರಡನ್ನೂ ಸಹ ನಾವು ಭಗವಂತನಿಗೆ ಸಮರ್ಪಿಸ್ಬಿಡ್ಬೇಕು. ಇನ್ನು 75ನೇ ಶ್ಲೋಕಕ್ಕೆ ಬರೋದಾದ್ರೆ, ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸಸ್ಸು ಯಾಮುನಃ. ಸದ್ಗತಿ ಅಂತ ಅಂದ್ರೆ ಭಗವಂತನ ಗುಣಗಾನ ಮಾಡುತ್ತಾ ನಾವು ಜಪ ಮಾಡುತ್ತಾ ಕಳೆದ್ರೆ ನಮ್ಮ ದೈನಂದಿನ ಚಟುವಟಿಕೆ ಯಾರು ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ತಾರೆ ಅಲ್ವಾ? ನಾವು ಹಂಗೆ ಕೇಳೋದು. ಅಯ್ಯೋ ದೇವಸ್ಥಾನಕ್ ಬನ್ರಿ ಅಂತ ಅಂದ್ರೆ, ಅಯ್ಯೋ ಎಲ್ರಿ ಇದೆ ಟೈಮು, ದೇವಸ್ಥಾನಕ್ ಬಂದ್ರೆ ನಮ್ಮ ಯಜಮಾನ್ರಿಗೆ ಯಾರು ಅಡ್ಗೆ ಮಾಡಿ ಹಾಕೋರು, ನನ್ ಮಕ್ಳಿಗೆ ಯಾರು ಓದ್ಸೋರು, ನನ್ ಮಕ್ಳು ಸ್ಕೂಲಿಂದ ಬರ್ತಾರೆ ಯಾರು ಕರ್ಕೊಂಡು ಹೋಗೋರು, ಈ ಪ್ರಶ್ನೆಗೆ ಮೂಡ್ತಾ ಹೋಗುತ್ತೆ. ಅದಕ್ಕೆ ನಾವು ಮಾಡುವ ದೈನಂದಿನ ಕೆಲಸಗಳನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬಿಡ್ಬೇಕು. ಅದೇ ಮಹಾ ಹವನ ಅಂತ ಹೇಳ್ತಾ ಹೋಗ್ತಾರೆ. ಇದು ಸಜ್ಜನರಿಗೆ ಗಮ್ಯವಾದ ಭಗವಂತನನ್ನ ಸೇರೋದಿಕ್ಕೆ ಇರುವಂತಹ ಸರಳ ವಿಧಾನ. ಹೀಗೆ ಸಜ್ಜನರು, ಜ್ಞಾನಿಗಳು, ಸಾತ್ವಿಕರಿಗೆ ಗಮ್ಯನಾದ ಭಗವಂತನನ್ನ ಸದ್ಗತಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೇವೆ. ಒಮ್ಮೆ ನಾರದರು ಈ ಕಥೆ ಹೇಳಿದ್ದೆ, ಬಟ್ ಸ್ಟಿಲ್ ಈ ನಾಮಕ್ಕೆ ಇದು ಸೂಟಬಲ್ ಆಗಿರೋದ್ರಿಂದ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆ ನಾರದರು ಭಗವಂತನನ್ನ ಹೋಗಿ ಕೇಳ್ತಾರೆ ಒಮ್ಮೆ, ಯಾರು ಸರ್ವಶ್ರೇಷ್ಠ ಭಕ್ತ? ಆಗ ನಾರದರ ಮನಸ್ಸಲ್ಲಿ ಇರುತ್ತೆ, ನಾನೇ ಅಂತ ಹೇಳ್ಬಹುದು ಅಂತ. ಆಗ ಭಗವಂತ ಹೇಳ್ತಾನೆ, ಭೂಮಿಯಲ್ಲಿ ಒಬ್ಬ ರೈತ ಇದನ್ನಲ್ಲ ಅವನು. ಹೌದಾ ಅಂತ ಅಂದ್ಬಿಟ್ಟು ಅವನ ದಿನಚರಿಯನ್ನ ನೋಡಿದಾಗ ಗೊತ್ತಾಗತ್ತೆ, ಏನೂ ಮಾಡ್ತಿರಲ್ಲ. ಬೆಳಗ್ಗೆ ಎದ್ದೇಳ್ತಾನೆ, ಒಂದು ಸಲ ಭಗವಂತನ ನಾಮಸ್ಮರಣೆ ಮಾಡ್ತಾನೆ, ರಾತ್ರಿ ಮಲ್ಕೋಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಾನೆ. ನಾರದರಿಗೆ ಆಶ್ಚರ್ಯ ಆಗುತ್ತೆ, ಇವನು ಹೇಗೆ ಒಳ್ಳೆಯ ಭಕ್ತ ಆಗೋದಿಕ್ಕೆ ಸಾಧ್ಯ? ಆಗ ಭಗವಂತ ನಾರದರ ಕೈಯಲ್ಲಿ ಒಂದು ಎಣ್ಣೆಯ ಕೊಡವನ್ನ ತುಂಬಿ ಕಳಿಸ್ತಾರೆ. ಒಂದ್ ಹನಿ ಎಣ್ಣೆನೂ ಬೀಳ್ಬಾರ್ದು, ಹೋಗಿ ಲೋಕ ಪ್ರದರ್ಶನೆಯನ್ನ ಮಾಡ್ಕೊಂಬನ್ನಿ ಅಂತ. ಆ ರೀತಿ ಆತ ಲೋಕವನ್ನ ಸುತ್ತಬೇಕಾದ್ರೆ ಭಯ ಇರುತ್ತೆ, ಎಲ್ಲಿ ಎಣ್ಣೆ ಚೆಲ್ಲೋಗ್ಬಿಡುತ್ತೋ ಅಂತ. ಪ್ರದಕ್ಷಿಣೆಯನ್ನ ಹಾಕಿ ಬಂದು ಮೊದಲು ಆ ಎಣ್ಣೆಯ ಕಳಶವನ್ನ ಭಗವಂತನಿಗೆ ಕೊಟ್ಟು, ನೋಡಪ್ಪ ಒಂದೇ ಒಂದು ಹನಿನೂ ನಾನು ಬೀಳಿಸಿಲ್ಲ ಅಂತ. ಆಗ ಭಗವಂತ ಕೇಳ್ತಾನೆ, ಎಷ್ಟು ಸಲ ಜ್ಞಾಪಿಸ್ಕೊಂಡ್ರಿ? ಆಗ ನಾರದರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆಂದ್ರೆ ಒಂದೇ ಒಂದು ಸಲವೂ ಅವರು ಜ್ಞಾಪಿಸ್ಕೊಂಡಿರಲ್ಲ. ಆಗ ಭಗವಂತ ಹೇಳ್ತಾನೆ, ನೋಡು, ನಿನಗೆ ಕೊಟ್ಟಿದ್ ಒಂದೇ ಕೆಲಸ, ಆದ್ರೆ ನಿನ್ನ ಕೆಲಸ ಪೂರ್ತಿ ನಿನ್ನ ಗಮನ ಆ ಕೆಲ್ಸದ ಮೇಲೆ ಇತ್ತು, ನನ್ ಮೇಲೆ ಇರ್ಲಿಲ್ಲ. ಆದ್ರೆ ಆ ರೈತ ತಾನು ಮಾಡುವ ಎಲ್ಲ ಕೆಲಸವನ್ನ ನನ್ಗೆ ಅರ್ಪಿಸ್ಬಿಡ್ತಾನೆ. ಹಸುಗು ಹುಲ್ಲಾಕ್ಬೇಕಾರೆ ಭಗವಂತ ನಿನಗೆ ನೀನು ಕಳಿಸಿದಂತಹ ಹಸುಗಳಿದು ನೋಡು, ನಾನು ಇದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ಹುಲ್ ಹಾಕ್ತಾನೆ. ಮಕ್ಳು ಮರಿ ನೋಡ್ಕೋಬೇಕಾದ್ರೆ ಭಗವಂತ ನೀನ್ ಕೊಟ್ಟಂತಹ ಕಾರ್ಯ ಅಂತ ಜ್ಞಾಪಿಸ್ಕೊಳ್ತಾನೆ. ಈ ರೀತಿ ಹೆಜ್ಜೆ ಹೆಜ್ಜೆಗೆ ಆ ರೈತ ಜ್ಞಾಪಿಸ್ಕೊಳ್ತಿದ್ದಾನೆ ನೋಡು ಅಂತ. ಹಾಗೆ ನಾವು ಅಷ್ಟೇ, ಸಮಯ ಸಿಕ್ಕಾಗ್ಲೆಲ್ಲ ಅಲ್ಲ, ನಾವು ಮಾಡೋ ಎಲ್ಲಾ ಕೆಲ್ಸಲ್ಲೂ ಭಗವಂತನನ್ನ ಕಾಣಬೇಕು. ನಾನ್ ಹೇಳದ್ನಲ್ಲ, ಜಸ್ಟ್ ಅಡ್ಗೆ ಮಾಡ್ಬೇಕಾದ್ರೆ ನಾವು ಭಗವಂತ ಇದ್ ನಿನ್ ಪ್ರಸಾದ ಕಾಣೋ ಅಂದ್ಬಿಟ್ರೆ ಸಾಕು, ಅದು ಮಹಾಪ್ರಸಾದ ಆಗೋಗುತ್ತೆ. ಅದರಲ್ಲಿ ಸಾತ್ವಿಕ ಶಕ್ತಿ ತುಂಬುತ್ತಾ ಹೋಗುತ್ತೆ. ಆಗ ಆಹಾರದಲ್ಲಿ ಊಟ ಮಾಡುವವರು ಅಷ್ಟೇ ಆ ಸಾತ್ವಿಕ ಶಕ್ತಿಯನ್ನ ಅವರು ಅನುಭವಿಸ್ತಾರೆ. ಹಾಗಾಗಿ ಎಲ್ಲವುದೂ ಸಹ ಭಗವಂತನ ಧ್ಯಾನದಲ್ಲೇ ನಾವು ಮುಳುಗೋದಿಕ್ಕೆ ಇದೆಲ್ಲ ಚಿಕ್ಕ 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 ಆ ಏನಂತಾರೆ ಅವಕಾಶಗಳು. ಹಾಗಾಗಿ ಅಂತಹ ಅವಕಾಶವನ್ನ ಕೊಡುವಂತಹ ಭಗವಂತನನ್ನ ನಾವು ಸದ್ಗತಿಹಿ ಅಂತ ಹೇಳ್ತೀವಿ. ಇನ್ನು ಸತ್ಕೀರ್ತಿ ಅಂತ ತೆಗೆದುಕೊಂಡ್ರೆ, ನಮ್ಮಿಂದ ಸಮೀಚೀನವಾದ ಕ್ರಿಯೆಯನ್ನ ಮಾಡಿಸಿ ನಮ್ಮ ಜ್ಞಾನ ವೃದ್ಧಿ ಮಾಡಿಸುವ ಭಗವಂತ ಸತ್ಕೀರ್ತಿ. ಇವತ್ತು ನಮಗೆ ಜ್ಞಾನ ಇದೆ ಅಂದ್ರೂ ಅದಕ್ಕೆ ಕಾರಣ ಭಗವಂತ. ಏಕೆ ಅಂತ ಅಂದ್ರೆ ಅವನು ಕೊಟ್ರೆ ಅಷ್ಟೇ ನಮಗೆ ಜ್ಞಾನ, ನಮಗ್ ಅಜ್ಞಾನವನ್ನು ಅವನೇ ಕೊಡ್ತಾ ಹೋಗ್ತಾನೆ. ಆಗ ನಾವೇನ್ ಮಾಡ್ಬೇಕು? ಅಜ್ಞಾನ ಕೊಟ್ಟಾಗ ಭಗವಂತನಿಗೆ ಬೈಯೋದಿಕ್ಕಾಗತ್ತಾ? ಭಗವಂತನಿಗೆ ಬೈಬೇಕಾ? ಇಲ್ಲ. ಇನ್ನಷ್ಟು ಮತ್ತಷ್ಟು ಭಗವಂತನಿಗೆ ಸರೆಂಡರ್ ಆದಾಗ ಅವನು ಆ ಅಜ್ಞಾನವನ್ನ ತೊಳೆದು ಜ್ಞಾನ ವೃದ್ಧಿ ಮಾಡಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ಸತ್ಕೀರ್ತಿ ಅಂತ ಹೇಳ್ತೀವಿ. ಇನ್ನು ಸತ್ತ ಅಂತ ಮುಂದಿನ ನಾಮ ತಗೊಳ್ಳೋದಾದ್ರೆ, ಸತ್ತ ಅಂದ್ರೆ ಇರುವಿಕೆ. ಈ ಜಗತ್ತಿನಲ್ಲಿ ಇರುವ ಏಕ ಮಾತ್ರ
ನಿರ್ದೋಷವಾದ ಇರುವಿಕೆ ಕೇವಲ ಭಗವಂತ. ಯಾವ ದೋಷವೂ ಸಹ ಇಲ್ಲದೆ ಪರಿಶುದ್ಧ ಇರುವಿಕೆ ಭಗವಂತನನ್ನ ನಾವಿಲ್ಲಿ ಸತ್ತ ಅಂತ ಹೇಳ್ತೀವಿ. ಅವನಿಗೆ ಯಾವುದೇ ರೀತಿಯಾದಂತಹ ದೋಷದ ಸ್ಪರ್ಶವೂ ಸಹ ಅವನಿಗೆ ಇಲ್ಲ. ಅವನು ಪರಿಶುದ್ಧ. ಅದಕ್ಕೋಸ್ಕರನೇ ನಮ್ಮ ಭೀಷ್ಮ ಪಿತಾಮಹ ಹೇಳೋದು ಮಂಗಳಂ ಮಂಗಳಂ ಮಂಗಳಾನಾಂಚ ಅಂತ. ಅಂದ್ರೆ ಅವನೇ ಪರಮ ಮಂಗಳ ಸ್ವರೂಪ. ಹಾಗಾಗಿ ಅವನು ಪವಿತ್ರ. ಹೇಳ್ತಾ ಹೋಗ್ತಾರೆ, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂಚ ಮಂಗಳಂ ಅಂತ. ಹಾಗಾಗಿ ಅವನು ಪರಿಶುದ್ಧ, ಅವನು ಪರಮ ಪವಿತ್ರ. ಇನ್ನು ಸದ್ಭೂತಿ ಅಂತ ತೆಗೆದುಕೊಂಡ್ರೆ, ಸಜ್ಜನರಿಗೆ ಭೂತಿಯನ್ನ ಕೊಡುವ ಭಗವಂತ, ಜ್ಞಾನಿಗಳಿಗೆ ಉನ್ನತಿಯನ್ನು ಕೊಟ್ಟು ಎತ್ತರಕ್ಕೇರಿಸುವ ಭಗವಂತನನ್ನ ನಾವಿಲ್ಲಿ ಸತ್ಕೀರ್ತಿ ಅಂತ ಕರಿತೀವಿ. ಅಂದ್ರೆ ನಾವಿವತ್ತು ಇಫ್ ವಿ ಆರ್ ಗೆಟಿಂಗ್ ಪ್ರಮೋಷನ್, ಅದೂ ಸಹ ಭಗವಂತನಿಂದಲೇ. ಯಾಕೆಂದ್ರೆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಜ್ಞಾನಿಗಳನ್ನ ಉನ್ನತ ಮಟ್ಟಕ್ಕೆ, ಎತ್ತರಕ್ಕೆ ಕರೆದುಕೊಂಡು ಹೋಗೋದಿಕ್ಕೆ ಆತನಿಗೆ ಸಾಧ್ಯ. ಇನ್ನು ಸತ್ಪರಾಯಣ ಅಂತ ತಗೊಂಡ್ರೆ, ಸಜ್ಜನರು ಹೋಗಿ ಸೇರಬೇಕಾದಂತಹ ಕೊನೆಯ ನಿಲ್ದಾಣ ಭಗವಂತ. ಅಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ 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 ಹುಟ್ಟತಾನೆ ಇರ್ತೀವಿ. ಆದ್ರೆ ಒನ್ಸ್ ವಿ ರೀಚ್ ದಟ್ ಡೆಸ್ಟಿನಿ, ನಮಗೆ ಮತ್ತೆ ಮುಂದೆ ಪ್ರಯಾಣ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಪ್ರಯಾಣದ ಕೊನೆಯ ನಿಲ್ದಾಣ ಭಗವಂತನನ್ನ ನಾವು ಸತ್ಪರಾಯಣ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶೂರಸೇನ ಅಂತ ತೆಗೆದುಕೊಂಡ್ರೆ, ಶೂರನಾದ ಸೈನಿಕ ಪಡೆಯನ್ನ ಹೊಂದಿರುವ ಭಗವಂತ ಶೂರಸೇನ. ಭಗವಂತನ ಸೇನೆ ದೇವತೆಗಳ ಸೇನೆ. ಭಗವಂತ ದೇವತೆಗಳ ಜೊತೆಗೆ ಇರುವ ತನಕ ಅವರಿಗೆ ಎಂದೂ ಸಹ ಸೋಲಿಲ್ಲ. ಆದರೆ ಅಹಂಕಾರದಿಂದ ದೇವರಿಂದ ದೂರ ಸರಿದರೆ ಎಂದೂ ಸಹ ಜಯ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅರ್ಜುನ. ಏಕೆಂದ್ರೆ ಅವನು ಯಾವಾಗ ಭಗವಂತನ ಜೊತೆಗಿದ್ದ, ಆಗ ಆತ ಕುರುಕ್ಷೇತ್ರ ಯುದ್ಧವನ್ನೇ ಗೆದ್ದು ಬಿಡ್ತಾನೆ. ಆದ್ರೆ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಅವನು ಮತ್ತೆ ಯುದ್ಧಕ್ಕೆ ಹೋಗ್ಬೇಕಾಗುತ್ತೆ. ಯಾವಾಗ? ಅಶ್ವಮೇಧ ಯಾಗದಲ್ಲಿ. ಆಗ ಭಗವಂತನನ್ನ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಅಯ್ಯೋ ಅವನ್ ಯಾಕೆ ಇವಾಗ, ಅವನೇನ್ ಬೇಡ, ನಾನಿದ್ರೆ ಸಾಕು, ನಾನು ಎಲ್ಲದನ್ನು ಗೆದ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೋಗ್ತಾನೆ. ಆಗ ಗೆಲ್ಲೋದಿಕ್ಕಾಯ್ತಾ ಅಂದ್ರೆ ಖಂಡಿತ ಅವನಿಗೆ ಗೆಲ್ಲೋದಿಕ್ಕಾಗೋದಿಲ್ಲ. ಅವನು ಮತ್ತೆ ಸರೆಂಡರ್ ಆಗ್ತಾನೆ ಭಗವಂತನಿಗೆ. ಇಲ್ಲ ಭಗವಂತ, ನಾನು ಕ್ಷಮೆಯ ಕ್ಷಮೆಯನ್ನ ಯಾಚಿಸ್ತೀನಿ ಅಂತ. ಹಾಗೆ ಭಗವಂತ ಇದ್ರೆ ಮಾತ್ರ ಗೆಲುವು. ಭಗವಂತ ಇಲ್ಲ ಅಂದ್ರೆ 100% ಸೋಲು, ಕಟ್ಟಿಟ್ಟ ಬುತ್ತಿ. ಇನ್ನು ಯದು ಶ್ರೇಷ್ಠ ಅಂತ ಮುಂದಿನ ನಾಮ ತೆಗೆದುಕೊಂಡ್ರೆ, ಯದು ವಂಶದಲ್ಲಿ ಶ್ರೇಷ್ಠನಾಗಿ ಹುಟ್ಟಿ ಬಂದ ಹಾಗೂ ದುಷ್ಟ ಸಂಹಾರ ಮಾಡಿ ಎಲ್ಲರಿಗಿಂತ ಹಿರಿಯ ಭಗವಂತ ಯದು ಶ್ರೇಷ್ಠ. ಅಂದ್ರೆ ಯದುವಂಶದಲ್ಲೇ ಆತ ಶ್ರೇಷ್ಠನಾಗಿದ್ದ. ಅದರ ಜೊತೆಗೆ ಹಲವಾರು ಜನ ದುಷ್ಟರನ್ನು ಆತ ಸಂಹಾರ ಮಾಡ್ತಾರೆ ಕೃಷ್ಣಾವತಾರದಲ್ಲಿ. ಹಾಗಾಗಿ ಆತನನ್ನ ಯದುಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಸನ್ನಿವಾಸ ಅಂತ ತೆಗೆದುಕೊಂಡ್ರೆ, ಸಜ್ಜನರಿಗೆ ಸದಾ ನೆಲೆಯಾದ ಭಗವಂತ, ಸದಾ ಅವರಲ್ಲಿ ನಿವಾಸ ಮಾಡುವ ಸನ್ನಿವಾಸ. ಅಂದ್ರೆ ಸಜ್ಜನರ ಜೊತೆ ಭಗವಂತ ಇರೋದಷ್ಟೇ ಅಲ್ಲ, ಅವರಲ್ಲಿ ವಿಶೇಷವಾಗಿ ವಾಸ ಮಾಡ್ತಾನೆ. ಹಾಗಾಗಿ ಅವರ ಜೊತೆ ನಾವು ಇದ್ದಾಗ ಏನಾಗುತ್ತೆ? ಸಜ್ಜನರ ಸಂಗವಿದು ಹೆಜ್ಜೇನು ಸವಿದಂತೆ ಅಲ್ವಾ? ನಾವು ಒಳ್ಳೆಯವ್ರ ಜೊತೆ ಇದ್ರೆ ಸಾಕು. ಹೇಳ್ತಾರಲ್ಲ, ಈಗ ಒಬ್ಬ ಹೂ ಮಾರ್ತಾ ಇರ್ತಾನೆ ಅಂತ ಅನ್ಕೊಳ್ಳೋಣ. ಅವನು ಹೂ ಮಾರ್ತಾ ಇದ್ರೆ ಸಾಕು, ಆ ಹೂ ಮುಟ್ಟಿ 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 ಅವನ ಕೈಯೆಲ್ಲ ಹೇಗೆ ಸುಗಂಧವಾಗುತ್ತೋ ಹಾಗೆ ಸಜ್ಜನರ ಜೊತೆ ನಾವು ಇದ್ದಾಗ್ಲೂ ಅಷ್ಟೆ ನಮ್ಮ ಪಾಪಗಳು ಕಳೀತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಸಜ್ಜನರು ಒಳ್ಳೆದೇ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಸಜ್ಜನರ ಸಂಗವಿದು ಹೆಜ್ಜೇನು ಸವಿದಂತೆ. ಜೇನು ತುಪ್ಪವನ್ನ ಸವಿದಾಗ ನಮಗೆ ಏನು ಆನಂದ ಸಿಕ್ಕುತ್ತೋ ಆ ಆನಂದ ನಮಗೆ ಸಿಕ್ಕುತ್ತೆ. ಕಾರಣ ಅವರಲ್ಲಿ ವಿಶೇಷವಾಗಿ ಭಗವಂತ ವಾಸವಾಗಿದ್ದಾನೆ. ಇನ್ನು ಸುಯಾಮುನಃ ಅಂತ ತೆಗೆದುಕೊಂಡ್ರೆ, ಈ ಸುಯಾಮುನ ಅನ್ನೋದು ತುಂಬಾ ವಿಶೇಷವಾದ ನಾಮ. ಯಾಕಪ್ಪ ಅಂತ ಅಂದ್ರೆ, ಒಮ್ಮೆ ಯಮುನೆಯ ನೀರು ಏನಾಗುತ್ತೆ, ದೋಷಪೂರಿತವಾಗ್ಬಿಡತ್ತೆ ಅಲ್ವಾ? ಯಾವಾಗ? ಕಾಳಿ ಆ ಯಮುನಾ ನದಿಗೆ ಪ್ರವೇಶ ಮಾಡಿದಾಗ. ನಮ್ಮೆಲ್ಲರಿಗೂ ಗೊತ್ತು, ಇದು ಕೃಷ್ಣಾವತಾರದಲ್ಲಿ ಬರುವಂತಹ ಕತೆ ಅಲ್ವಾ?
ಕಾಳಿಯ ನೀರಿನಿಂದ ವಿಷ ಆಗುವಂತಹ ಆ ನೀರನ್ನ ಏನ್ ಮಾಡ್ತಾನೆ ಭಗವಂತ ಸ್ವಚ್ಛ ಮಾಡ್ತಾ ಹೋಗ್ತಾನೆ. ಹೇಗೆ ಸ್ವಚ್ಛ ಮಾಡ್ತಾನಪ್ಪ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಯಾರೂ ಸಹ ಯಮುನೆಯ ಬಳಿ ಹೋಗ್ತಾ ಇರೋದಿಲ್ಲ. ಆಗ ಭಗವಂತ ಆಟ ಆಡೋ ನೆಪದಲ್ಲಿ ಬಾಲನ್ನ, ಅಂದ್ರೆ ಒಂದು ಚೆಂಡನ್ನ ನದಿಗೆ ಎಸ್ದು ಬಿಡ್ತಾನೆ. ಆಗ ಗೆಳೆಯರೆಲ್ಲ ಹೇಳ್ತಾರೆ, ಹೋಗ್ ನೀನೆ ತಗೊಂಬಾ ಅಂತ. ಅವನು ಹೋದಾಗ ಅವನು ಮೂರ್ಛೆ ತಪ್ಪಿ ಬೀಳೋದಿಲ್ಲ. ಎಲ್ರಿಗೂ ಭಯ ಆಗೋಗುತ್ತೆ. ಮೂರ್ಛೆ ತಪ್ಪಿ ಬಿದ್ದು ಹೋಗ್ಬಿಡ್ತಾನೇನೋ ಅಂತ. ಆದ್ರೆ ಆತ ಕಾಳಿಯ ಮೇಲೆ ನಿಲ್ತಾನೆ ಅಲ್ವಾ? ಕಾಳಿಂಗನ ಆ ನೃತ್ಯವನ್ನ ನಾವೆಲ್ಲರೂ ಸಹ ಊಹೆ ಮಾಡ್ಕೋಬಹುದು. ಆ ರೀತಿ ಯಾಕೆ ಮಾಡ್ದ ಅಂತ ನೋಡೋದಾದ್ರೆ, ಕೇವಲ ಕಾಳಿಯನ್ನ ಆತ ಶುದ್ಧ ಮಾಡದ್ನ ಅಂದ್ರೆ ಇಲ್ಲ. ಕಾಳಿಯ ಮೇಲೆ ನೃತ್ಯ ಮಾಡ್ಬೇಕಾರೆ ಅವನ ಹೆಡೆಯ ಮೇಲೆ ಆಜ್ಞಾಚಕ್ರದ ಮೇಲೆ ನಿಂತ್ಕೊಂಡ್ರೆ ತಲೆಯ ಮೇಲೆ ನಿಂತ್ಕೊಂಡು ಆತ ನೃತ್ಯವನ್ನ ಮಾಡ್ತಾನೆ. ತಲೆ ಮೇಲೆ ಅಂದ್ರೆ ನಮ್ಮ ಬ್ರಹ್ಮ ಸ್ಥಾನ ಅಲ್ವಾ? ಅಲ್ಲಿ ಜ್ಞಾನ ಇರುತ್ತೆ. ಜ್ಞಾನವನ್ನ ಆತ ತುಂಬುತ್ತಾ ಹೋಗ್ತಾನೆ. ಅದರ ಮೂಲಕ ಏನಾಗ್ತಾ ಹೋಗುತ್ತೆ, ಅದರ ಚೈತನ್ಯ ಅವನಿಗಷ್ಟು ಶಕ್ತಿ ಇರುತ್ತೆ. ಆ ಚೈತನ್ಯದಿಂದ ಕಾಳಿ ಏನ್ ಮಾಡ್ತಾನೆ, ಅವನ ಅವನ್ ನೃತ್ಯ ಮಾಡ್ಬೇಕಾದ್ರೆ ಅವನ ಈ ಬಾಲ ಎಲ್ಲ ಏನಾಗ್ತಾ ಇರುತ್ತೆ, ಅಲ್ಲಾಡ್ತಾ ಇರುತ್ತೆ ಅಲ್ವಾ? ಆ ಅಲ್ಲಾಡ್ಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಆ ತಲೆಯ ಮೇಲೆ ನಿಂತು ನಲಿದಾಡ್ತಾ ಇರ್ತಾನೆ. ಅಂದ್ರೆ ನೃತ್ಯವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಅವನ ಚೈತನ್ಯ ಆ ಕಾಳಿಯ ದೇಹದಲ್ಲಿ ಪ್ರವೇಶವಾಗಿ ಆ ಬಾಲ ಅಲ್ಲಾಡ್ತಾ ಅಲ್ಲಾಡ್ತಾ ಏನಾಗುತ್ತೆ, ಪೂರ್ತಿ ಯಮುನೆ ಶುದ್ಧ ಆಗ್ತಾಳೆ. ಹೊಸ ಚೈತನ್ಯವನ್ನ ಕೊಟ್ಟ ಭಗವಂತ ಸುಯಾಮುನಃ. ಅಂದ್ರೆ ನಾವು ಯಾಕೆ ಹಿರಿಯರ ಕಾಲಿಗೆ, ಗುರುಗಳ ಕಾಲಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂದ್ರೆ, ನಾವ್ ಅನ್ಕೊಳ್ತೀವಿ, ಅಥವಾ ಕೆಲವರು ಈಗ ಮುತ್ತೈದೆಯರು ಅಂತ ಕೂರಿಸ್ತಾರೆ. ಅದ್ರಲ್ಲಿ ಚಿಕ್ಕವ್ರನ್ನು ಕೂರಿಸಿರ್ತಾರೆ, ದೊಡ್ಡವ್ರನ್ನು ಕೂರಿಸಿರ್ತಾರೆ. ಆದ್ರೆ ಅಲ್ಲಿ ವಯಸ್ಸಿನ ಅಂತರ ಬರೋದೇ ಇಲ್ಲ. ಎಲ್ಲರ ಕಾಲಿಗೆ ನಾವು ನಮಸ್ಕಾರ ಮಾಡ್ತೀವಿ. ಯಾಕೆ ನಮಸ್ಕಾರ ಮಾಡ್ತೀವಿ ಅಂದ್ರೆ, ಅವರಲ್ಲಿರುವಂತಹ ಆ ಚೈತನ್ಯ ನಮಗೆ ಬರಲಿ. ಆ ರೀತಿ ಭಗವಂತ ಏನ್ ಮಾಡ್ತಾನೆ, ಆ ಯಮುನೆಯನ್ನ ಶುದ್ಧ ಮಾಡ್ತಾನೆ. ಇದು ಕತೆ. ಆದ್ರೆ ನಿಜವಾಗ್ಲೂ ಯಮುನೆ ಎಲ್ಲಿದ್ದಾಳಪ್ಪ ಅಂದ್ರೆ ನಮ್ಮೊಳಗಿದ್ದಾಳೆ ಅಲ್ವಾ? ನಮ್ಮ ದೇಹವೂ ಸಹ ಮಲಿನ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಮ್ಮೊಳಗಿರುವ ಶಕ್ತಿ ಕೇಂದ್ರಗಳಿಗೆ ಸಂಬಂಧಪಟ್ಟ ವಿಷಯ ಇದು. ನಮ್ಮ ಮೂಲಾಧಾರದ ಎಡಭಾಗ ಇಡ, ಹಾಗೂ ನಮ್ಮ ಬಲಭಾಗ ಪಿಂಗಳ. ಈ 2 ನಾಡಿಗಳು ನಾಡಿಗಳು ಹಾವಿನಂತೆ ಸುಷುಮ್ನ ನಾಡಿ ಹೆಡೆ ಎತ್ತಿ ಊರ್ಧ್ವಮುಖವಾಗಿ ಆಜ್ಞಾಚಕ್ರವನ್ನ ಸಂಗಮಿಸುತ್ತೆ. ಅಂದ್ರೆ ನಾವು ನೆಟ್ಟಗೆ ಕೂತಾಗ ಒಂದು ಹಾವಿನ ಆಕಾರ ಬಂದು ಮೇಲೆ ಹೆಡೆ ಎತ್ತಿದ ಹಾಗೆ, ಅದಕ್ಕೆ ಒಂದು ಮೂಗು, ನಮ್ಮ ಮೂಗೆ ಏನು ಒಂದು ಇಡ ಮತ್ತೆ ಪಿಂಗಳ. ಈ ನಾಡಿಗಳನ್ನೇ ಗಂಗಾ ಗಂಗಾ ಅಂದ್ರೆ ಸೂರ್ಯನಾಡಿ ಚಂದ್ರನಾಡಿ ಅಂತ ಯೂಶಲಿ ಹೇಳ್ತಾರೆ. ಹಾಗೆ ಇಡ ಮತ್ತೆ ಪಿಂಗಳ ಅಂತಲೂ ಸಹ ಹೇಳ್ತಾರೆ. ಈ ಇಡಾನೇ ಗಂಗಾ, ಮತ್ತೆ ಈ ಪಿಂಗಳಾನೇ ಯಮುನಾ. ಹಾಗೆ ಆ ಮಧ್ಯದ ಸುಷುಮ್ನ ನಾಡಿ ಏನಿದೆ ಅದು ಸರಸ್ವತಿ ಅಂತ ಕರೀತಾರೆ. ಹಾಗಾಗಿ ಕುಂಡಲಿ ನಿಯಂತ್ರಣ ತಿಳಿದವರಿಗೆ ಕುಂಡಲಿ ಜಾಗೃತ ಮಾಡ್ತಾ ಹೋಗುತ್ತೆ. ಹಾಗೇನೆ ಇಂತಹ ಸಂದರ್ಭದಲ್ಲಿ ಜಾಗೃತಗೊಂಡು ಕುಂಡಲಿಯ ತಲೆಯ ಮೇಲೆ ನಿಂತು ನಾಟ್ಯವಾಡಿ ನಮಗೆ ಶಕ್ತಿಯ ಆನಂದವನ್ನ ಕೊಡುವ ಭಗವಂತ ಸುಯಾಮುನಃ. ನಾವು ಯಾವಾಗ ನಾವು ಕಂಪ್ಲೀಟ್ ಭಗವಂತನಿಗೆ ಸರೆಂಡರ್ ಆಗಿ ನಾವು ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಆ ಧ್ಯಾನದ ಮೂಲಕ ನಾವೇನ್ ಮಾಡ್ತೀವಿ, ಒಂದು ಕಡೆಯಿಂದ ಉಸಿರು ತಗೊಳ್ತೀವಿ, ಇನ್ನೊಂದ್ ಕಡೆಯಿಂದ ಬಿಡ್ತಾ ಹೋಗ್ತೀವಿ. ಇದರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ, ನಮ್ಮ ಈ ಏನು ಟಾಕ್ಸಿನ್ಸ್ ಇದೆ ಅದೆಲ್ಲ ಹೊರಗೆ ಹೋಗ್ತಾ ಹೋಗುತ್ತೆ. ಇದು ನಾವು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಭಗವಂತ ಈ ಕ್ರಿಯೆಯಲ್ಲಿ ನಮ್ಮ ದೇಹವನ್ನ ಶುದ್ಧಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ಸುಯಾಮುನ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು 76ನೇ ಶ್ಲೋಕಕ್ಕೆ ಬರೋದಾದ್ರೆ, ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋತ್ಥಾ ಪರಾಜಿತಃ. ಭಗವಂತನನ್ನ ನಾವು ಭೂತಾವಾಸಃ ಅಂತ ಕರಿತೀವಿ. ಎಲ್ಲ ಭೂತಗಳ ಒಳಗೆ ಆವಾಸ ಮಾಡುವ ಭಗವಂತ ಭೂತಾವಾಸ.
ಚೇತನ ಹಾಗೂ ಚರಾಚರಾತ್ಮಕ ಹಾಗೂ ಸಮಸ್ತ ಪ್ರಾಣಿಗಳ ಒಳಗೆ, ಪಂಚಭೂತಗಳ ಒಳಗೆ ನೆಲೆಸಿರುವ ಭಗವಂತನನ್ನ ನಾವಿಲ್ಲಿ ಭೂತಾವಾಸ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಾಸುದೇವ ಅಂತ ಮುಂದಿನ ನಾಮವನ್ನ ನೋಡಿದ್ರೆ, ನಮ್ಮ ಜೀವನದಲ್ಲಿ ಕನಸು, ಎಚ್ಚರ ಮತ್ತೆ ನಿದ್ರೆ, ಈ 3 ಹಂತಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಈ 3 ಹಂತಗಳಿಗೆ ಭಗವಂತನ ಅರಿವು ನಮಗೆ ಬೇಡ ಅಂತ ಅನ್ಕೊಂಡ್ಬಿಡ್ತೀವಿ, ಆದ್ರೆ ಬೇಕು. ಯಾಕೆ ಅಂತಂದ್ರೆ ಕುಂಡಲಿ ಜಾಗೃತವಾಗುವುದು ಸಹ ಆ ಬೇಕು. ಈ ಹಂತದಲ್ಲಿ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪ ಭಗವಂತ ಈ ಎಲ್ಲವನ್ನ ನಿಯಂತ್ರಿಸ್ತಾ ಹೋಗ್ತಾನೆ. ಇಲ್ಲಿ ಯಾಕೆ ಭಗವಂತನ ಅರಿವು ಬೇಡ ಅಥವಾ ಜಾಗೃತ ಆಗೋದು, ಕುಂಡಲಿ ಜಾಗೃತ ಆಗೋದು ಬೇಡ ಅಂತ ಹೇಳ್ತಾರೆ ಅಂತ ಅಂದ್ರೆ, ಈ ಎಚ್ಚರ ಮತ್ತೆ ಕನಸು ಮತ್ತೆ ನಿದ್ರೆ, ಈ 3 ಸ್ಥಿತಿ ಏನಿದೆ ಅಲ್ಲಿ ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧನಾಗಿ ಭಗವಂತನೇ ಎಲ್ಲವನ್ನ ನಿಯಂತ್ರಿಸ್ತಾನೆ. ಹಾಗಾಗಿ ನಾವೇನೂ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಈ 3 ಹಂತದ ಆಚೆಗಿನ ಸ್ಥಿತಿಯೇ ನಾವು ತುರಿಯ ಅಂತ ಹೇಳ್ತೀವಿ. ಈ ಸ್ಥಿತಿಯನ್ನ ತಲುಪಬೇಕಾದರೆ ಕುಂಡಲಿ ಜಾಗೃತವಾಗಬೇಕು. ಆಗ ಬೇಕೇ ಬೇಕು, ಜಾಗೃತ ಆಗ್ಬೇಕು. ಕುಂಡಲಿ ಜಾಗೃತ ಆದಾಗ್ಲೇ ನಮಗೆ ಭಗವಂತನ ಅರಿವು ಮೂಡ್ತಾ ಹೋಗೋದು. ಈ ಸ್ಥಿತಿಯನ್ನ ನಿಯಂತ್ರಿಸುವ ಭಗವಂತನ ರೂಪನೇ ವಾಸುದೇವ ರೂಪ ಅಂತ ಹೇಳ್ತೀವಿ. ಜ್ಞಾನಾನಂದ ಜ್ಞಾನಾನಂದದ ದೇಹವನ್ನ ಉಳ್ಳಂತಹ ಭಗವಂತ ಹಾಗೂ ಅಂತರಂಗದ ಜಾಗೃತ ವ್ಯವಸ್ಥೆಯನ್ನ, ಅಂತರಾತ್ಮಕವನ್ನ ಕಾಣುವ, ಅನುಭೂತಿಗೊಳಿಸುವಂತಹ ಭಗವಂತನನ್ನ ನಾವಿಲ್ಲಿ ವಾಸುದೇವ ಅಂತ ನಾವಿಲ್ಲಿ ಕರಿತಾ ಹೋಗ್ತೇವೆ. ಇನ್ನು ಸರ್ವಾಸು ನಿಲಯ ಅಂತ ಅಂದ್ರೆ ಪ್ರತಿಯೊಂದು ಜೀವರ ಒಳಗೆ, ಪ್ರತಿಯೊಂದು ಇಂದ್ರಿಯದಲ್ಲಿ ನೆಲೆಸಿ ಸರ್ವ ಪ್ರಾಣಿಗಳಿಗೆ ಆಸರೆಯಾದ ಭಗವಂತನನ್ನ ಸರ್ವಾಸು ನಿಲಯ ಅಂತ ಹೇಳ್ತೀವಿ. ಅನಲ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ, ಮಿತಿ ಇಲ್ಲದ ಶಕ್ತಿ ಸಂಪನ್ನ ಅಗ್ನಿಯ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ಅನಲ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನು ದರ್ಪ ಅಂತ ತೆಗೆದುಕೊಂಡ್ರೆ, ದರ್ಪ ಪ್ಲಸ್ ದರ್ಪಹ ಅಂದ್ರೆ ದರ್ಪವನ್ನ ದಮನಿಸುವ, ಅಂದ್ರೆ ನಾಶ ಮಾಡುವಂತಹ ಭಗವಂತ ದರ್ಪಹ. ಸಾಮಾನ್ಯವಾಗಿ ಮನುಷ್ಯನಿಗೆ ಅನುಕೂಲ, ಅಧಿಕಾರ ಸಿಕ್ಕಾಗ ಅದರಿಂದ ಅಹಂಕಾರ ಬರ್ತಾ ಹೋಗುತ್ತೆ. ಶ್ರೀಮಂತಿಕೆಯ ಮದ ಇರುತ್ತೆ, ಅಧಿಕಾರದ ಮದ ಇರುತ್ತೆ, ಯೌವನದ ಮದ ಇದ್ದೇ ಇರುತ್ತೆ, ವಿದ್ಯೆಯ ಮದ ಸಹ ಕೆಲವರಿಗೆ ಇರುತ್ತೆ. ಹೀಗೆ ಅನೇಕ ಕಾರಣದಿಂದ ನಾವು ದೊಡ್ಡ ವ್ಯಕ್ತಿ ಅನ್ನುವಂತಹ ದರ್ಪ ಮನುಷ್ಯನಲ್ಲಿ ಮನೆ ಮಾಡ್ಬಿಡುತ್ತೆ. ಇದರ ಪರಿಣಾಮ ನಾವು ಇನ್ನೊಬ್ಬರನ್ನ ಏನ್ ಮಾಡ್ತೀವಿ, ಕಾಣ್ತಾ ಹೋಗ್ತೀವಿ. ಕೆಲವೊಮ್ಮೆ ಒಳ್ಳೆಯವರು ಕೂಡ ಇಂತಹ ದರ್ಪಕ್ಕೆ ಬಲಿಯಾಗ್ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ ದರ್ಪವನ್ನ ಹರಣ ಮಾಡುವಂತಹ ಭಗವಂತ ದರ್ಪಹ. ವಿಷ್ಣು ಪುರಾಣದಲ್ಲಿ ಹೇಳ್ತಾ ಹೋಗ್ತಾರೆ, ಅಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ಮಿಥ್ಯ ಹರಾಮ್ಯಹಂ ಅಂತ. ಅಂದ್ರೆ ಶ್ರೀಮಂತಿಕೆಯಿಂದ ಭಗವಂತನನ್ನ ಮರೆಯುವ ಸಂದರ್ಭ ಬಂದಾಗ ಅಂತಹವರನ್ನ ದಿವಾಲಿ ಮಾಡಿ ಉದ್ಧಾರ ಮಾಡುವಂತಹ ಭಗವಂತನನ್ನ ದರ್ಪಹ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಯುಧಿಷ್ಠಿರನಿಗೆ ಎಲ್ಲ ಸಕಲ ಐಶ್ವರ್ಯನೂ ಬರುತ್ತೆ. ಅಟ್ ದ ಸೇಮ್ ಟೈಮ್ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡಿದಾಗ್ಲೂ ಸಹ ಅವನಿಗೆ ಹಲವಾರು ನಿಧಿಗಳ ರೂಪದಲ್ಲೇ ಅವನು ರಾಜ್ಯವನ್ನ ಗೆಲ್ತಾನೆ. ಆದ್ರೆ ಅದೆಲ್ಲ ಆದ ಒಂದೇ ಒಂದು ವಾರದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಅವನ ಕಾಡಿಗೆ ಹೋಗ್ಬಿಡ್ತಾನೆ. ಹಾಗಾಗಿ ಆ ಮದ ನಮಗೆ ಬರಬಾರ್ದು. ಹಾಗಾಗಿ ಇಲ್ಲಿ ಭಾಗವತದಲ್ಲೂ ಸಹ ಹೇಳ್ತಾರೆ, ಭಗವಂತ ಮೊದಲ ಪರೀಕ್ಷೆ ಭಕ್ತನ ಕಿಸೆ ಖಾಲಿ ಮಾಡ್ತಾ ಹೋಗ್ತಾನಂತೆ. ದುಡ್ಡು ಇಲ್ದಿರೋ ಹಾಗೆ ಮಾಡ್ತಾನೆ. ನಮ್ಮ ಪಾಂಡವರನ್ನು ಅಷ್ಟೇ ಮೊದಲು ವನವಾಸ ಕಳಿಸ್ತಾ, ನೀವು ಈ ಹಣದ ಇದ್ರಲ್ಲಿ ಇರ್ಬೇಡಿ ಅಂತ. ಆ ರೀತಿ ಮೊದಲು ನಮ್ಗೆ ಬಡತನವನ್ನ ಕೊಡ್ತಾ ಇದ್ದಾನೆ ಅಂದ್ರೆ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಕ್ರಮೇಣ ಅವನೇನ್ ಮಾಡ್ತಾನೆ, ಎಲ್ಲವನ್ನ ಅಂದ್ರೆ ಬಂಧು ಮಿತ್ರರನ್ನ ದೂರ ಸರಿಸ್ತಾ ಹೋಗ್ತಾನೆ, ದುಡ್ಡಿಲ್ಲದ ಹಾಗೆ ಮಾಡ್ತಾನೆ, ಹಾಗೂ ಜನರು ನಮ್ಮನ್ನ ಸರಿಯಾಗಿ ಗೌರವ ಕೊಡಲ್ಲ, ಎಲ್ಲವನ್ನ ಕಳ್ಕೊಳ್ಳೋ ಹಾಗೆ ಮಾಡ್ತಾನೆ. ಆದ್ರೆ ಇದರಿಂದ ನಾವು ನಮ್ಮ ಅಹಂಕಾರವನ್ನ ಕಳಚಿದಾಗ ಅಥವಾ ಭಗವಂತನ ನಾಮಸ್ಮರಣೆ ಮಾಡಿದಾಗ ಭಗವಂತ ಮತ್ತೆ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾನೆ.
ಹಾಗಾಗಿ ಭಗವಂತನನ್ನ ನಾವು ದರ್ಪಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ದರ್ಪದ ಅಂತ ತೆಗೆದುಕೊಂಡ್ರೆ ನಮ್ಮ ದರ್ಪ ಹರಣ ಮಾಡುವ ಭಗವಂತ. ನಮಗೆ ದರ್ಪದ ಅಗತ್ಯವಿದ್ದಾಗ ಅದನ್ನ ಕೊಡುವವನೂ ಸಹ ಅವನೇ. ದುಷ್ಟರ ವಿರುದ್ಧ, ಅನ್ಯಾಯದ ವಿರುದ್ಧ ನಾವು ಸಿಡಿದು ನಿಲ್ಲಬೇಕು ಅಂದಾಗ ಕೆಲವೊಮ್ಮೆ ದರ್ಪವನ್ನ ಭಗವಂತನೇ ಕೊಡ್ತಾನೆ. ಸೌಜನ್ಯ, ಅನ್ಯಾಯಕ್ಕೆ ಶರಣಾಗುವ ಸ್ಥಿತಿ ಬಂದಾಗ ಭಗವಂತ ನಮಗೆ ಆ ದರ್ಪವನ್ನ ಕೊಟ್ಟು ಸಲಹುತ್ತಾ ಹೋಗ್ತಾನೆ. ಕೆಲವೊಮ್ಮೆ ಹೇಳ್ತೀವಲ್ಲ, ಅಯ್ಯೋ ಅವ್ರು ಯಾವತ್ತೂ ಮಾತಾಡ್ತಿರ್ಲಿಲ್ಲ, ಇವತ್ತು ಅವ್ರು ಎಷ್ಟೊಂದು ಮಾತಾಡ್ಬಿಟ್ರು ಕಣ್ರಿ. ಯಾಕೆ ಮಾತಾಡಿದ್ರು? ನೀನ್ ಸರಿ ಹೋಗು, ನೀನ್ ಸರಿ ಹೋಗು ಅಂತ ಭಗವಂತ ಸಾಕಷ್ಟು ಸಾರಿ ಸರಿ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾನೆ. ನಾವು ಯಾವಾಗ ಸರಿ ಹೋಗೋದಿಲ್ಲ, ಸಜ್ಜನರಿಗೆ ಆ ಆ ದರ್ಪವನ್ನ ಕೊಟ್ಟು ಅವರನ್ನ ದಮನ ಮಾಡೋ ಹಾಗೆ ಮಾಡ್ತಾನೆ. ಹಾಗೆ ಸಜ್ಜನರನ್ನ ಕಾಪಾಡ್ತಾನೂ ಹೋಗ್ತಾನೆ ಭಗವಂತ. ಹಾಗಾಗಿ ಆತ ದರ್ಪದ. ಇನ್ನು ದೃಪ್ತ ಅಂತ ತೆಗೆದುಕೊಂಡ್ರೆ ಯಾರಿಗೂ ಮಣಿಯದ ನಿತ್ಯ ತೃಪ್ತ ಭಗವಂತ. ದುಷ್ಟರನ್ನ ದರ್ಪ ತೋರಿಸುವ ಭಗವಂತನನ್ನ ನಾವಿಲ್ಲಿ ದೃಪ್ತ ಅಂತ ಕರಿತೀವಿ. ಇನ್ನು ದುರ್ಧರ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ ಭಗವಂತ ಸುಲಭವಾಗಿ ಧ್ಯಾನಕ್ಕೆ ಸಿಗದವ. ಅದಕ್ಕೆ ಭಗವದ್ಗೀತೆಯಲ್ಲೂ ಹೇಳ್ಬಿಟ್ಟಿದ್ದಾನೆ, ನೀನ್ ನನ್ನನ್ನ ಸೇರ್ಬೇಕು ಅಂದ್ರೆ ಜನ್ಮ ಜನ್ಮಗಳು ಬೇಕು ಅಂತ. ಹಾಗಾಗಿ ಭಗವಂತನನ್ನ ನಾವು ಸೇರ್ಬೇಕು ಅಂದ್ರೆ ನಮ್ಗೆ ಜನ್ಮ ಜನ್ಮಗಳು ಬೇಕು. ಆತ ಏನು ಎತ್ತ ಅಂತ ತಿಳಿಯೋದು ತುಂಬಾ ಕಷ್ಟ. ಆತನನ್ನ ತಿಳಿಯೋದು ಅನೇಕ ಜನ್ಮಗಳ ಸಾಧನೆ ಬೇಕು. ಧ್ರುವ ಮಹಾರಾಜನ ಬಗ್ಗೆ ಹೇಳ್ಬೇಕಾದ್ರೂ ನಾನು ಹೇಳ್ದೆ, ಕೆಲವೊಮ್ಮೆ ದೇವತೆಗಳು ಬಂದು ಕೇಳ್ತಾರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ನೀನು ಮೋಕ್ಷವನ್ನ ಕೊಟ್ಬಿಟ್ಟಿಯಲ್ಲ, ಒಂದ್ ಲೋಕವನ್ನೇ ಕೊಟ್ಟಿಯಲ್ಲ ಅಂತ. ಆಗ ಅವನು ಕರ್ಕೊಂಡೋಗಿ ಸಮುದ್ರದ ಆಳದಲ್ಲಿ ತೋರಿಸ್ತಾನೆ. ಅವನ ಎಷ್ಟೋ ಮೂಳೆಗಳ ರಾಶಿಗಳು ಬಿದ್ದಿರುತ್ತೆ. ಹೇಳ್ತಾನ, ಇದೆಲ್ಲ ಧ್ರುವನ ಅಸ್ಥಿಗಳೇ, ಇಷ್ಟು ಜನ್ಮಗಳು ಬೇಕಾಯ್ತು ಅವನಿಗೆ ನನ್ನನ್ನ ಪಡೆಯೋದಿಕ್ಕೆ ಅಂತ. ಹಾಗಾಗಿ ನಾವು ಭಗವಂತನನ್ನ ಪಡಿಬೇಕು, ಭಗವಂತನನ್ನ ಪಡೆದಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ನಾಟ್ ಎ ಈಸಿ. ತುಂಬಾ ಕಷ್ಟದ ಕೆಲಸ ಅದು. ಜನ್ಮ ಜನ್ಮಗಳು ಬೇಕು. ಇನ್ನು ಅಪರಾಜಿತ ಅಂತ ಅಂದ್ರೆ ಎಂದು ಸೋಲಿಲ್ಲದ ಭಗವಂತನನ್ನ ನಾವಿಲ್ಲಿ ಅಪರಾಜಿತ ಅಂದ್ರೆ ಅವನಿಗೆ ಸೋಲೇ ಇಲ್ಲ, ಎಲ್ಲಿರ್ತಾನೋ ಅಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತೆ ಧ್ರುವ ನೀತಿರ್ಮತಿರ್ಮಮ ಅಲ್ವಾ. ಅಂದ್ರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ವಿಶ್ವಮೂರ್ತಿರ್ಮಹಾಮೂರ್ತಿರ್ದೀಪ್ತ ಮೂರ್ತಿರಮೂರ್ತಿಮಾನ್ ಅನೇಕ ಮೂರ್ತಿರವ್ಯಕ್ತ ಶತಮೂರ್ತಿ ಶತಾನನಃ. ಭಗವಂತ ವಿಶ್ವಮೂರ್ತಿ ಅಂದ್ರೆ ಭಗವಂತನನ್ನ ಯಾಕೆ ವಿಶ್ವಮೂರ್ತಿ ಅಂತ ಕರಿತೀವಪ್ಪ ಅಂತ ಅಂದ್ರೆ ವಿಶ್ವದ ಎಲ್ಲಾ ವಸ್ತುಗಳು ಸಹ ಆತನ ಸನ್ನಿಧಾನವಿದೆ. ನಾವು ಮಾಡುವ ಪ್ರತಿಮೆಗಿಂತ ಹಿರಿಯ ಪ್ರತಿಮೆ ಭಗವಂತ. ಹಾಗೂ ಭಗವಂತನೇ ಮಾಡುವ ಪ್ರತಿಮೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಾವು ಯಾವುದೇ ಮೂರ್ತಿಯನ್ನ ನಾವು ಮಾಡಬಹುದು. ಈಗ ರಾಮ ಕೃಷ್ಣ ಅಲ್ವಾ, ಆದ್ರೆ ಎಲ್ಲವುದಕ್ಕಿಂತ ವಿಶೇಷ ಭಗವಂತ ಮಾಡುವಂತಹ ಪ್ರತಿಮೆಗಳು. ಎಲ್ಲಿ ಮಾಡ್ತಾನಪ್ಪ ಅಂತ ನೋಡೋದಾದ್ರೆ, ಉದಾಹರಣೆ ನೇಪಾಳದಲ್ಲಿ ಗಂಡಕಿ ಅಂತ ಒಂದು ನದಿ ಇದೆ. ಆ ನದಿಯಲ್ಲಿ ನಮಗೆ ಸಾಲಿಗ್ರಾಮ ಸಿಗ್ತಾ ಹೋಗತ್ತೆ. ಆ ನದಿಯ ಒಂದೊಂದು ಕಲ್ಲುಗಳು ಸಹ ಸಾಲಿಗ್ರಾಮ ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಭಾರತದಲ್ಲಿ ಇರುವಂತಹ ನರ್ಮದಾ ನದಿಯಲ್ಲಿ ಸಿಗೋದು ಶಿವಲಿಂಗ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಶಿವ ಸಾಲಿಗ್ರಾಮ ಅಂತಾನೂ ಹೇಳ್ತಾರೆ, ಶಿವಲಿಂಗ ಅಂತಾನೂ ಹೇಳ್ತಾರೆ. ಅಷ್ಟೇ ಅಲ್ಲ, ಬೆಟ್ಟಗಳು ನದಿಗಳು ಕೂಡ ಆತನ ಪ್ರತೀಕ. ಬದರಿ ನರನಾರಾಯಣನ ಪರ್ವತ, ಹಾಗೂ ಹಿಮಾಲಯ ಕೈಲಾಸ ಪರ್ವತ, ಹಾಗೆ ಗಂಗಾ ತೀರ್ಥ ಇತ್ಯಾದಿ. ಹಾಗೆ ಅಗ್ನಿಯಲ್ಲಿ ಅಗ್ನಿನಾರಾಯಣನಾಗಿ, ಸೂರ್ಯನಲ್ಲಿ ಸೂರ್ಯನಾರಾಯಣನಾಗಿ, ಮರದಲ್ಲಿ ಅಶ್ವತ್ಥ ಮರವಾಗಿ, ಗೋವುಗಳಲ್ಲಿ, ಹೀಗೆ ಸಮಸ್ತ ವಿಶ್ವವೇ ಆತನ ಪ್ರತೀಕವಾಗಿದೆ. ಸೂರ್ಯ ಪ್ರತ್ಯಕ್ಷ ದೈವ ಅಲ್ವಾ. ಸೂರ್ಯನಿಗೆ ನಾವು ಪೂಜೆ ಮಾಡ್ತೀವಿ, ಚಂದ್ರನಿಗೆ ಪೂಜೆ ಮಾಡ್ತೀವಿ, ನದಿಗಳಿಗೆ ಪೂಜೆಯನ್ನ ಮಾಡ್ತೀವಿ, ಗೋಮಾತೆಗೆ ಪೂಜೆಯನ್ನ ಮಾಡ್ತೀವಿ, ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನ ಮಾಡ್ತೀವಿ, ತುಳಸಿಗೆ ಪೂಜೆಯನ್ನ ಮಾಡ್ತೀವಿ. ಈ ರೀತಿ ಅವನ ಪ್ರತೀಕವೇ ವಿಶೇಷ. ಹಾಗಾಗಿ ಆತ ವಿಶ್ವಮೂರ್ತಿ. ಮಹಾಮೂರ್ತಿ ಅಂದ್ರೆ ಇಡೀ ಬ್ರಹ್ಮಾಂಡವೇ ಪ್ರತೀಕವಾಗಿದೆ. ಸರ್ವವ್ಯಾಪಿ ಹಾಗೂ ಸರ್ವರೂಪ ಉಳ್ಳ ಭಗವಂತ ಮಹಾಮೂರ್ತಿ. ಇದಕ್ಕೆ ಮಧ್ವಾಚಾರ್ಯರು ನಮ್ಗೆ ಕಣ್ಮುಂದೆ ಬರ್ತಾರೆ. ಮಧ್ವಾಚಾರ್ಯರಿಗೆ
ಸನ್ಯಾಸತ್ವ ತಗೋಬೇಕಾದ್ರೆ ನಮಸ್ಕಾರ ಮಾಡಿ ಅಂದಾಗ ಅವ್ರು ಏನ್ ಮಾಡ್ತಾರೆ? ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಹಾಕೊಂಡ್ ಬರ್ತಾರೆ. ಹೇಳ್ತಾರೆ. ನೀವೇ ಹೇಳಿದ್ರಲ್ಲ ಭಗವಂತ ಎಲ್ಲಿ ಕಾಣಿಸ್ತಾನೋ ನಮಸ್ಕಾರ ಮಾಡು ಅಂತ. ನನಗೆ ಹೆಜ್ಜೆ ಹೆಜ್ಜೆಗೆ ಭಗವಂತ ಕಾಣಿಸ್ತಾ ಇದ್ದಾನೆ. ಈ ಮರದಲ್ಲಿದ್ದಾನೆ, ಈ ಹೊಲದಲ್ಲಿದ್ದಾನೆ, ಈ ಮಣ್ಣಲ್ಲಿದ್ದಾನೆ, ನನ್ನ ತಾಯಿಲಿದ್ದಾರೆ, ನನ್ನ ತಂದೆಲಿದ್ದಾರೆ, ನಾವಿರೋ ಮನೆಯಲ್ಲಿದ್ದಾನೆ. ಈ ರೀತಿ ನಾವು ಯಾವಾಗ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತಾ ಹೋಗ್ತೀವಿ, ಅರಿವಿಗೆ ಬರ್ತಾ ಹೋಗುತ್ತೆ, ನಮಗೆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಇನ್ನು ದೀಪ್ತ ಮೂರ್ತಿ ಅಂತ ತಗೊಂಡ್ರೆ ಎಲ್ಲಾ ಕಡೆಯೂ ಬೆಳಕಿನ ಪುಂಜವಾಗಿರುವ ಹಾಗೂ ಪ್ರಕಾಶ ಸ್ವರೂಪದ ಭಗವಂತನನ್ನ ನಾವು ದೀಪ್ತ ಮೂರ್ತಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಅನ್ ಅಮೂರ್ತಿಮಾನ್ ಅಂತ ತೆಗೆದುಕೊಂಡ್ರೆ ಭಗವಂತ ಜ್ಞಾನಾನಂದ ಸ್ವರೂಪಿ. ಆತನಿಗೆ ಪಂಚಭೌತಿಕವಾದ ರೂಪ ಇಲ್ಲ, ಆದ್ದರಿಂದ ಆತ ಅಮೂರ್ತಿ. ಅಂದ್ರೆ ಅವ್ನು ನಮ್ಮ ಕಣ್ಮುಂದೆ ಇದ್ರು ಆತ ನಮಗೆ ಕಾಣಲ್ಲ, ಆದ್ರೆ ನಾವು ಕಾಣ್ತೀವಿ. ಯಾಕೆಂದ್ರೆ ನಾವು ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ, ಭಗವಂತನ ದೇಹ ಏನಿದೆ ಅದು ಪಂಚಭೂತಗಳಿಂದ ಆಗಿಲ್ಲ. ಇನ್ನು ಅನೇಕ ಮೂರ್ತಿ ಅಂದ್ರೆ ಭಗವಂತ ಒಂದೊಂದು ಕಡೆ ಒಂದೊಂದು ರೂಪದಲ್ಲಿ ತುಂಬಿದ್ದಾನೆ. ಪಂಚಕೋಶಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಪಂಚಭೂತಗಳಲ್ಲಿ, ಹೀಗೆ ಅನೇಕ ರೂಪದಲ್ಲಿ ನಮ್ಮ ಒಳಗೂ ನಮ್ಮ ಹೊರಗೂ ತುಂಬಿರುವಂತಹ ಭಗವಂತ ಅನೇಕ ಮೂರ್ತಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಅವ್ಯಕ್ತ ಅಂತ ತೆಗೆದುಕೊಂಡ್ರೆ ಭಗವಂತ ಸರ್ವವ್ಯಾಪಿಯಾಗಿದ್ದರೂ ಸಹ ಆತ ವ್ಯಕ್ತನಾಗಿ ಕಾಣಿಸಿಕೊಳ್ಳದಂತಹ ಅವ್ಯಕ್ತ ಮೂರ್ತಿ ಭಗವಂತ. ಶತಮೂರ್ತಿ ಅಂತ ತೆಗೆದುಕೊಂಡ್ರೆ ಅನಂತ ರೂಪಿ ಭಗವಂತ ಶತಮೂರ್ತಿ. ಒಂದೊಂದು ಅವತಾರದಲ್ಲೂ ನೂರಾರು ರೂಪಗಳು. ಇದಕ್ಕೆ ಉದಾಹರಣೆ, ನಾವು ಕೃಷ್ಣ ಅಷ್ಟೋತ್ರ ಮಾಡ್ತೀವಿ, ನರಸಿಂಹ ಅಷ್ಟೋತ್ರ ಮಾಡ್ತೀವಿ, ರಾಮ ಅಷ್ಟೋತ್ರವನ್ನ ಮಾಡ್ತೀವಿ, ನಾರಾಯಣ ಅಷ್ಟೋತ್ರ ಮಾಡ್ತೀವಿ ಅಲ್ವಾ. ನಾವ್ ಯಾವ ದಶಾವತಾರದಲ್ಲಿ ಅಂದ್ರೆ ಕಲ್ಕಿ ಬಂದ್ಬಿಟ್ಟು ಉಳಿದ 9 ದೇವರುಗಳ ನಾವು ಅಷ್ಟೋತ್ರವನ್ನ ಮಾಡ್ತೀವಿ. ಅಷ್ಟೋತ್ರ ಅಂದ್ರೆ 108 ರೂಪಗಳ ವರ್ಣನೆ, ಅವನು ಹೇಗಿದ್ದಾನೆ ಅಂತ ವರ್ಣನೆ ಮಾಡ್ತಾ ಹೋಗ್ತೀವಿ. ಹಾಗೆ ಒಂದು ರೂಪದಲ್ಲೇ ಆತನಿಗೆ ನೂರಾರು ರೂಪಗಳು ಅಂತ ಹೇಳ್ತಾರೆ. ಹಾಗಾಗಿ ಸಹಸ್ರನಾಮದಲ್ಲಿ ಆತನಿಗೆ ಸಹಸ್ರ ರೂಪಗಳು. ಹೀಗೆ ನೂರಾರು ರೂಪಗಳನ್ನ ಹೊಂದಂತಹ ಭಗವಂತನನ್ನ ನಾವಿಲ್ಲಿ ಶತಮೂರ್ತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶತಾನನಃ ಅಂತ ತೆಗೆದುಕೊಂಡ್ರೆ ಭಗವಂತ ಅನಂತ ಮುಖ ಉಳ್ಳವನು. ಹಾಗೂ ಶತಾನಂದ ಅಂತ ಅಂದ್ರೆ ಚತುರ್ಮುಖ ಬ್ರಹ್ಮ. ಮೊಟ್ಟ ಮೊದಲ ಸೃಷ್ಟಿಯ ಆದಿಯಲ್ಲಿ ಭಗವಂತ ವಿಶ್ವರೂಪವನ್ನ ಕಂಡವನು ಬ್ರಹ್ಮನೇ. ಹಾಗಾಗಿ ಈ ಕಾರಣದಿಂದ ಭಗವಂತನನ್ನ ಶತಾನನ ಅಂತಲೂ ಸಹ ಕರೀತಾ ಹೋಗ್ತಾರೆ. ಅದಕ್ಕೇನೆ ನಾವು ಫಲಶ್ರುತಿಯಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತದಲ್ಲೂ ಸಹ ವರ್ಣನೆಯನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಬಹುಶಿರ ಅಂತ ಅಂದ್ರೆ ಸಹಸ್ರ ಶಿರಸ್ಸನ್ನ ಹೊಂದಿರುವಂತಹ ಭಗವಂತ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಭಗವಂತ ಅನಂತ ರೂಪದಲ್ಲಿ ಅನಂತವಾಗಿ ಅನಂತ ಜೀವ ಜಾತಗಳ ಒಳಗೆ ಕುಳಿತಿರುವ ಭಗವಂತನನ್ನ ನಾವು ಸಹಸ್ರ ಶಿರಸ್ಸನ್ನ ಹೊಂದಿದ್ದಾನೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಹೀಗೆ ಪ್ರತಿಯೊಂದು ಜೀವಿಯಲ್ಲಿಯೂ ಸಹ ತುಂಬಿರುವ ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡ್ಲಿ ಅಂತ ಮಾತ್ರ ಭಗವಂತನಿಗೆ ಸಂಪೂರ್ಣ ಶರಣಾಗಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.